ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸುತ್ತು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಲ್ಲಿಕಾರ್ಜುನ. ಆ, ಸ್ವಲ್ಪ ಗ್ಯಾಪ್ ಆಯಿತು, ಪರವಾಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಮಾಡ್ತಾ ಹೋಗೋಣ. ನೋಡ್ರಿ, ನಾವು ಈ ಹಿಂದಿನ ತರಗತಿಯಲ್ಲಿ ಏನೇನು ಅಧ್ಯಯನ ಮಾಡಿದೀವಪ್ಪ ಅಂತಂದ್ರೆ ಭಾರತಕ್ಕೆ ಇರ್ತಕ್ಕಂಥ ವಿವಿಧ ಹೆಸರುಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಅದರ ಜೊತೆಗೆ ಭಾರತ ಯಾವ ಲ್ಯಾಟಿಟ್ಯೂಡ್ದಲ್ಲಿ ಐತಿ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಐತಿ ಅಂತ ಅಧ್ಯಯನ ಮಾಡಿದೆವು. ಉತ್ತರ ಮತ್ತು ಪಶ್ಚಿಮವಾಗಿ ಎಷ್ಟು, ಉತ್ತರ ಮತ್ತು ದಕ್ಷಿಣವಾಗಿ, ಪೂರ್ವ ಮತ್ತು ಪಶ್ಚಿಮವಾಗಿ ಎಷ್ಟು ಹಬ್ಬೈತೆ ಅಂತೇಳಿ ನೋಡಿದ್ದೆವು. ಆಮೇಲೆ ಇದೆಲ್ಲವನ್ನ ಮಾಹಿತಿಯನ್ನ ನಾವು ಎಲ್ಲಿ ನೋಡಿದೀವಪ್ಪ ಅಂತಂದ್ರೆ ಇದಕ್ಕಿಂತ ಹಿಂದಿನ ತರಗತಿಯಲ್ಲಿ ನೋಡಿದೆವು. ಓಕೆನಾ? ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಇವತ್ತಿನ ತರಗತಿಯಲ್ಲಿ ಇದಾವೆ. ಭಾರತ ಅಂತಕ್ಕಂತಹ ಭೂಫಲಕ ಯಾವ ಯುಗಕ್ಕೆ ಸೇರಿದ್ದೈತಿ, ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆಗ್ತಾವು. ಅಂದ್ರೆ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡುವಾಗ ಹಿಮಾಲಯ ಪರ್ವತ ಶ್ರೇಣಿಗಳು ಬರ್ತಾವು. ಈ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವಾಗ ರಚನೆ ಆಗ್ಯಾವ ಅಂತೇಳಿ ನೋಡ್ತೀವಿ. ಇಂಥವೆಲ್ಲವನ್ನ ಏನಪ್ಪಾ ಅಂತಂದ್ರ ಇವತ್ತಿನ ತರಗತಿಯಲ್ಲಿ ಕಲಿತಾ ಹೋಗ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನೀವು ಏನ್ ಮಾಡಿರಪ್ಪ ಅಂತಂದ್ರೆ ಈ ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ ಅನ್ನ ಏನಾದ್ರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತೇಳಿ ಕೇಳ್ಕೊಂಡು ಇವತ್ತಿನ ತರಗತಿಯನ್ನ ಪ್ರಾರಂಭಿಸ್ತೇನೆ. ನೋಡ್ರಿ, ಇಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಕಲಿತೀವಪ್ಪ ಅಂತಂದ್ರ ನೋಡ್ರಿ, ಇದು ಪರ್ವತ ಶಿಖರ, ಪರ್ವತ ಶ್ರೇಣಿ, ಇವೆಲ್ಲ ಏನೇನು ಗ್ರಂಥಿ, ಇಂಥವುಗಳನ್ನೆಲ್ಲ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೇವಿ. ನೋಡ್ರಿ, ಇದನ್ನ ಯಾಕೆ ಈ ರೀತಿ ಈಗ ಅಡ್ವಾನ್ಸ್ ತೋರ್ಸಾಕತ್ತೇನಪ್ಪ ಅಂತಂದ್ರ ನೋಡ್ರಿ, ನಮ್ ಯಾವ ರೀತಿ ಆಗೈತೆ ಅಂದ್ರ ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಕ್ಲಾಸ್ ಮಾಡೀವಿ ಅನ್ನೋದ ಅರ್ಥನ ಆಗ್ತಾ ಇಲ್ಲ. ಯಾರು ಕಂಪ್ಲೀಟ್ ಆಗಿ ಕ್ಲಾಸ್ಗಳನ್ನ ನೋಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಕ್ಲಾಸ್ಗಳನ್ನ ನೋಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡ ಮುಂದಿನ ಏನೇನ್ ಐತಿ ಅನ್ನೋದ ಈಗ ತೋರ್ಸಾತೇವಿ. ಓಕೆನಾ? ನೋಡ್ರಿ, ಇಲ್ಲಿ ನೋಡ್ರಿ, ಆಮೇಲೆ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿ ರಚನೆ ಆಗ್ತಾವು, ಇದೇನಪ್ಪಾ ಅಂತಂದ್ರೆ ಮೊದಲ ನಮ್ಮ ಭೂಮಿ ಯಾವ ರೀತಿ ಇತ್ತು, ಇದು ಭಾರತದ ಭೂಫಲಕ. ಈ ರೀತಿ ಇದನ್ನೆಲ್ಲನ್ನ ನಾವು ನೋಡ್ಕೋತ ಹೋಗ್ತೀವಿ. ನೋಡ್ರಿ, ಸದ್ಯಕ್ಕೆ ಪ್ರಸ್ತುತ ಪ್ರಪಂಚ ಯಾವ ರೀತಿ ಐತಿ ಅನ್ನೋದನ್ನ ಈ ರೀತಿ ನೋಡ್ತಾ ಹೋಗ್ತೀವಿ. ಓಕೆನಾ? ಇನ್ನ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿ ರಚನೆ ಆಗ್ತಾವು ಅಂತೇಳಿ ನಾವು ಟೋಟಲಿ ಇವತ್ತಿನ ಕ್ಲಾಸ್ ಒಳಗ ನೋಡ್ತಾ ಹೋಗೋಣ. ಓಕೆ, ನೋಡ್ರಿ, ಇಲ್ಲಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳನ್ನ ನೋಡ್ತಾ ಇದ್ರ ಅವುಗಳಲ್ಲಿ ನಾವು ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರ ಕೆಲವೊಂದು ಟೆಕ್ನಿಕ್ ವರ್ಡ್ಗಳು ಬರ್ತಾವ. ಈ ವರ್ಡ್ಗಳನ್ನ ನಾವು ಏನ್ ಎಂಬುದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರ ಈ ಭೌಗೋಳಿಕ ಲಕ್ಷಣಗಳು ಸಂಪೂರ್ಣವಾಗಿ ಅರ್ಥ ಆಗ್ತಾವು. ಇಲ್ಲದೆ ಇದ್ರ ನಾವು ಒಮ್ಮೆ ಶಿಖರ ಅಂತೀವಿ, ಒಮ್ಮೆ ನಾಟ್ ಅಂತೀವಿ, ಒಮ್ಮೆ ಗ್ರಂಥಿ ಅಂತೀವಿ, ಒಮ್ಮೆ ಕಣಿವೆ ಮಾರ್ಗಗಳು ಅಂತೀವಿ. ಏನ್ ನೀವು ಕಣಿವೆ ಮಾರ್ಗಗಳು ಅಂತೇಳಿ ಕನ್ಫ್ಯೂಸ್ ಆಗಿ ಕೂತ್ ಬಿಡ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಅದಕ್ಕೆ ನಾ ಏನ್ ಮಾಡ್ತೀನಿಪ್ಪ ಅಂತಂದ್ರ ಫಸ್ಟ್ಗೆ ಈ ಟೆಕ್ನಿಕ್ ವರ್ಡ್ಗಳನ್ನ ಏನ್ ಮಾಡ್ತೇನೆ ಅಂದ್ರ ಹೇಳ್ತಾ ಹೋಗ್ತೇನೆ ನಿಮ್ಗೆ. ಓಕೆ, ನೋಡ್ರಿ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದೇದ್ದು ಪರ್ವತ ಅಂದ್ರೆ ಏನು ಅಂತ ನೋಡ್ತೀವಿ ನಾವು. ನೋಡ್ರಿ, ನಿಮ್ಗೆ ಗೊತ್ತಿರ್ತೈತಿ ಪರ್ವತ, ನಿಮ್ಮಲ್ಲಿ ಸಣ್ಣ ಸಣ್ಣ ಬೆಟ್ಟ ಗುಡ್ಡಗಳು ಇರ್ತಾವ, ಅವಕ್ಕೆ ಯಾಕೆ ಪರ್ವತಗಳು ಅನ್ನಂಗಿಲ್ಲ, ಇವಕ್ಕೆ ಯಾಕೆ ಪರ್ವತಗಳು ಅಂತ ಕರೀತಾರು? ನೋಡ್ರಿ, ನಿಮ್ ಸುತ್ತಮುತ್ತ ಇರ್ತಕ್ಕಂತಹ ಬೆಟ್ಟ ಗುಡ್ಡಗಳು ಏನಪ್ಪಾ ಅಂದ್ರೆ ಕೇವಲ 900 ಮೀಟರ್ಗಿಂತ ಕಡಿಮೆ ಇರ್ತಾವು. 900 ಮೀಟರ್ಗಿಂತ ಕಡಿಮೆ ಎತ್ತರ ಇರ್ತಾವ. ಹಾಗಾಗಿ ಅವುಗಳಿಗೆ ಬೆಟ್ಟ ಗುಡ್ಡಗಳು ಅಂತ ಕರೀತಾರು. ಈ ಪರ್ವತ ಅಂತೇಳಿ ಕರ್ಸ್ಕೋಬೇಕಾದ್ರ ಅದು ಏನಾಗಿರ್ಬೇಕಪ್ಪ ಅಂತಂದ್ರ 900 ಮೀಟರ್ಗಿಂತ ಎತ್ತರ ಆಗಿರ್ಬೇಕು. ಎಷ್ಟು? 900 ಮೀಟರ್ಗಿಂತ ಎತ್ತರ ಆಗಿರ್ತಕ್ಕಂತಹ ಬೆಟ್ಟಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರ ಪರ್ವತಗಳು ಅಂತೇಳಿ ಕರಿತೀವಿ ನಾವು. ಓಕೆನಾ? ಇನ್ನ ಪರ್ವತ ಶಿಖರ ಅಂದ್ರೆ ಏನು? ಮೌಂಟೇನ್ ಪೀಕ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಒಳಗ. ಮೌಂಟೇನ್ ಪೀಕ್ ಅಂತೇಳಿ ಕರಿತೀವಿ. ಶಿಖರಕ್ಕೆ ಏನಂತ ಕರಿತೀವಿ ಅಂದ್ರ ಪೀಕ್ ಅಂತ ಕರಿತೀವಿ ನಾವು. ಓಕೆ, ನೋಡ್ರಿ, ಈ ಪರ್ವತದ ಶಿಖರ ಭಾಗ, ಪರ್ವತದ ಕಳಸ ಭಾಗವನ್ನ ಏನಂತ ಕರಿತೀವಪ್ಪ ಅಂದ್ರ ಪೀಕ್ ಅಂತ ಕರಿತೀವಿ ನಾವು. ಓಕೆನಾ? ಅಂದ್ರೆ ನಿಮ್ಗೆ ಗೊತ್ತಿರಲಿ ಪರ್ವತ ಶಿಖರ ಯಾವುದು. ಪರ್ವತ ಶಿಖರ ಯಾವ್ದಪ್ಪ ಅಂತಂದ್ರ ಮೌಂಟೇನ್ ಪೀಕ್. ಓಕೆನಾ? ಈ ಪರ್ವತದ ತುದಿ ಭಾಗದಲ್ಲಿ ಇರ್ತಕ್ಕಂಥ ಕಳಸ ಭಾಗವನ್ನ ಏನಂತ ಕರಿತೀವಪ್ಪ ಅಂತಾರ ಪರ್ವತ ಶಿಖರ ಅಂತ ಕರಿತೀವಿ. ಓಕೆನಾ? ಇನ್ನ ನೆಕ್ಸ್ಟ್ ನೋಡ್ರಿ, ಪರ್ವತ ಶ್ರೇಣಿ ಅಂದ್ರೆ ಏನು? ನೋಡ್ರಿ, ಇವುಗಳಿಗೆ ಪರ್ವತ ಶ್ರೇಣಿ ಅಂದ್ರೆ ಏನಿಲ್ಲ, ಹಿಂಗ ಹಲವಾರು ಬೆಟ್ಟಗಳ ಸಾಲ ಅಥವಾ ಪರ್ವತಗಳ ಸಾಲವನ್ನ ಏನಂತ ಕರಿತೀವಪ್ಪ ಅಂತಂದ್ರ ಇದನ್ನ ಪರ್ವತ ಶ್ರೇಣಿ ಅಂತ ಕರಿತೀವಿ. ಅಂದ್ರ ಪರ್ವತಗಳು, ಹಲವಾರು ಪರ್ವತಗಳು ಒಂದ್ ಕಡೆ ಸೇರ್ಕೊಂಡಿರ್ತಾವ, ಅಂದ್ರೆ ಒಂದು ಸಾಲೊಳಗ ಸೇರ್ಕೊಂಡಿರ್ತಾವ. ಇದನ್ನ ಏನಂತ ಕರಿತಾರ ಅಂದ್ರ ಪರ್ವತ ಶ್ರೇಣಿ ಅಂತ ಕರಿತಾರ. ಇಂಥವು ಬಹಳಷ್ಟು ಶ್ರೇಣಿಗಳು ಬರ್ತಾವ. ಸಮಾಂತರ ಶ್ರೇಣಿ ಬರ್ತೈತಿ, ಮಡಿಕೆ ಪರ್ವತ ಶ್ರೇಣಿಗಳು ಬರ್ತಾವು, ಈ ರೀತಿ ಆಂಡೀಸ್ ಪರ್ವತ ಶ್ರೇಣಿಗಳು ಬರ್ತಾವು, ಸಿಕ್ಕಾಪಟ್ಟೆ ಪರ್ವತ ಶ್ರೇಣಿಗಳು ಬರ್ತಾವು. ಅವುಗಳನ್ನ ನಾವೇನಪ್ಪಾ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನೋಡುವೊಳಗ ಅಲ್ಲಿ ಹೇಳ್ತೇನೆ. ಓಕೆನಾ? ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಗ್ರಂಥಿ ಅಂತೇಳಿ ಕರಿತೀವಿ ನಾವು. ಇದಕ್ಕ ಏನಂತಂದ್ರೆ ಇಂಗ್ಲಿಷ್ ಒಳಗ KNOW ನಾಟ್ ಅಂತೇಳಿ ಕರಿತಾರ. ಸರಿ, ಇದಕ್ಕೆ ಏನಂದ್ರ KNOT ನಾಟ್ ಅಂತೇಳಿ ಕರಿತಾರ.
ಅಂದ್ರ ಇದು ಗ್ರಂಥಿ, ಮಾನವನ ದೇಹದಲ್ಲಿ ಇರ್ತಕ್ಕಂಥ ಗ್ರಂಥಿಗಳ ಅಲ್ಲ. ಇದೊಂದು ಏನಪ್ಪಾ ಅಂತಂದ್ರ ಈ ಏನು ಪರ್ವತ ಶ್ರೇಣಿಗಳು ಅಂತೇಳಿ ನೋಡಿದೀವಲ್ಲ, ಹಲವಾರು ಪರ್ವತ ಶ್ರೇಣಿಗಳು ಸೇರುವ ಭಾಗ, ಹಲವಾರು ಪರ್ವತ ಶ್ರೇಣಿಗಳು ಸೇರುವ ಭಾಗವನ್ನ ಏನಂತ ಕರಿತೀವಪ್ಪ ಅಂತಂದ್ರ ನಾವು ನಾಟ್ ಅಂತೇಳಿ ಕರಿತೀವಿ. ನೋಡ್ರಿ, ಈ ಭಾಗ ಈ ಕಡೆ ಏನಪ್ಪಾ ಅಂತಂದ್ರ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತ ದೇಶದ ಕಲ್ಪನೆ ಮಾಡ್ಕೊಂಡ್ರ ಈ ಕಡೆ ಹಿಮಾಲಯ ಪರ್ವತ ಶ್ರೇಣಿಗಳು, ಇದು ಹಿಂದೂಕುಷ್ ಪರ್ವತ ಶ್ರೇಣಿಗಳು, ಆಮೇಲೆ ಈ ಕಡೆ ಲಡಾಖ್ ಜಾಸ್ಕರ್, ನಮ್ಮ ಭಾರತ ದೇಶದಲ್ಲಿ ಜಾಸ್ಕರ್ ಪರ್ವತ ಶ್ರೇಣಿ, ಲಡಾಖ್ ಪರ್ವತ ಶ್ರೇಣಿ, ಈ ರೀತಿ ಇದಾವು. ಇವುಗಳು ನೋಡ್ರಿ, ಹಿಂದೂಕುಷ್ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿಗಳು ಎರಡೂ ಸಂಧಿಸುವ ಭಾಗನ ಯಾವ್ದಪ್ಪ ಅಂತಂದ್ರ ಪಾಮೀರ್ ಗ್ರಂಥಿ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಪಾಮೀರ್ ಗ್ರಂಥಿ, ಪಾಮೀರ್ ಗ್ರಂಥಿ ಅಂತೇಳಿ ಕರಿತೀವಿ. ಓಕೆನಾ? ಇದು ಏನಪ್ಪಾ ಅಂತಂದ್ರ ಅತ್ಯಂತ ದೊಡ್ಡ ಗ್ರಂಥಿ, ಅಂದ್ರ ಈ ಏನ ಹಿಮಾಲಯ ಏನು ನಾವು ಫಿಸಿಕಲ್ ಜಿಯೋಗ್ರಫಿದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಂತೇಳಿ ಕರಿತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ರಮುಖ ಕಣಿವೆ ಮಾರ್ಗಗಳು ಅಂತೇಳಿ ಬರ್ತಾವ. ಓಕೆನಾ? ಪ್ರಮುಖ ಕಣಿವೆ ಮಾರ್ಗಗಳು ಅಂದ್ರೆ ಇಲ್ಲಿ ಪರ್ವತ ಕಣಿವೆ ಮಾರ್ಗ, ಪ್ರಮುಖ ಕಣಿವೆ ಮಾರ್ಗಗಳು ಆಮೇಲೆ ಹೇಳ್ತೀನಿ. ನೋಡ್ರಿ, ಪರ್ವತ ಕಣಿವೆ ಮಾರ್ಗಗಳು ಹೆಂಗಿರ್ತಾವಪ್ಪ ಅಂತಂದ್ರ ಒಂದು ಒಂದು ಪರ್ವತ ಶ್ರೇಣಿಯಿಂದ ಮತ್ತೊಂದು ಪರ್ವತ ಶ್ರೇಣಿಗೆ ಕನೆಕ್ಟಿವಿಟಿ ಅಂದ್ರ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತಹ ಮಾರ್ಗವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಬೇಕು. ಅಂತವುಗಳಿಗೆ ಏನಂತ ಕರಿತೀವಿ ಅಂದ್ರೆ ಪರ್ವತ ಕಣಿವೆ ಮಾರ್ಗಗಳು ಅಂತ ಕರಿತೀವಿ. ನೋಡ್ರಿ, ನೀವು ಇಲ್ಲಿಂದ ಇಲ್ಲಿಗೆ ಬಂದ್ರಂದ್ರೆ ಇಲ್ಲಿ ಬಂದ ಲಾಕ್ ಆತು, ಬರಕ್ ಬರಂಗಿಲ್ಲ, ಇದು ಕಣಿವೆ ಮಾರ್ಗ ಅಂತ ಕರೆಯಂಗಿಲ್ಲ. ನೋಡ್ರಿ, ಇಲ್ಲಿಂದ ಹಿಂಗ್ ಬರಾಕತ್ತೀರಂದ್ರ ಇದು ಏಕ ನಮ್ಗೆ ಏನ್ ಕೊಡ್ತೈತಿಪ್ಪ ಅಂತಂದ್ರ ಮಾರ್ಗವನ್ನ ರೂಪಿಸ್ಲಕ್ಕ ಅವಕಾಶ ಮಾಡಿಕೊಡ್ತೈತಿ. ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರ ಕಣಿವೆ ಮಾರ್ಗ ಅಂತೇಳಿ ಕರಿತಾರೆ. ಓಕೆನಾ? ಈ ರೀತಿ ಬರಕ್ ಹೋದ್ರೆ ಇಲ್ಲಿ ಆಗಂಗಿಲ್ಲ, ಈ ರೀತಿ ಇಲ್ಲೊಂದು ಆಗ್ತೈತಿ ನೋಡಿ. ಇಂಥವುಗಳಿಗೆ ಏನಂತ ಕರಿತಾರಪ್ಪ ಅಂದ್ರ ಕಣಿವೆ ಮಾರ್ಗಗಳು ಅಂತ ಕರಿತಾರ. ಅಂದ್ರ ಒಂದು ಪರ್ವತ ಶ್ರೇಣಿಯಿಂದ ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಜಾಸ್ಕರ್ ಪರ್ವತ ಶ್ರೇಣಿ, ಲಡಾಖ್ ಪರ್ವತ ಶ್ರೇಣಿ, ಹಿಮಾಲಯ ಪರ್ವತ ಶ್ರೇಣಿ, ಪಿರ್ ಪಂಜಾಲ್ ಪರ್ವತ ಶ್ರೇಣಿ ಅಂತೇಳಿ ಹಿಂಗ್ ಸಿರಿಯಲ್ ಆಗಿ ಪರ್ವತ ಶ್ರೇಣಿಗಳು ಬರ್ತಾವ. ಈ ಪರ್ವತ ಶ್ರೇಣಿಯಿಂದ ಈ ಪರ್ವತ ಶ್ರೇಣಿಯಿಂದ ಇವುಗಳಿಗೆ ಕನೆಕ್ಟಿವಿಟಿಯನ್ನ ಕಲ್ಪಿಸ್ತಕ್ಕಂತಹ ಮಾರ್ಗಗಳಿಗೆ ಪರ್ವತ ಕಣಿವೆ ಮಾರ್ಗಗಳು ಅಂತ ಕರೀತಾರೆ. ನಮ್ಮ ಭಾರತ ದೇಶದಲ್ಲಿ ಸಿಕ್ಕಾಪಟ್ಟೆ ಕಣಿವೆ ಮಾರ್ಗಗಳು ಕಂಡು ಬರ್ತಾವ. ಓಕೆನಾ? ಅವುಗಳನ್ನ ನೋಡ್ರಿ, ಡೀಪು ಪಾಸ್ ಅಂತ ಬರ್ತೈತಿ, ಆಮೇಲೆ ಚಂಕಣ್ ಕಣಿವೆ ಅಂತ ಬರ್ತೈತಿ, ಆಮೇಲೆ ಬನಿಹಾಲ್ ಕಣಿವೆ ಅಂತ ಬರ್ತೈತಿ, ನಾಥುಲಾ ಪಾಸ್ ಅಂತ ಬರ್ತೈತಿ. ಇವುಗಳಿಗೆ ಇಂಗ್ಲಿಷ್ ಒಳಗ ಮಾರ್ಗಗಳು, ಕಣಿವೆ ಮಾರ್ಗಗಳು ಅಂತ ಬರ್ತಾವ. ಇವುಗಳಿಗೆ ಪಾಸ್ ಅಂತ ಕೂಡ ಕರೀತಾರೆ. ಲಿಪುಲೇಕ್ ಪಾಸ್ ಅಂತ ಬರ್ತೈತಿ. ಇಂಥವೆಲ್ಲ ಏನಪ್ಪಾ ಅಂತಾರ ಬಹಳಷ್ಟು ಪಾಸ್ಗಳು ಬರ್ತಾವು. ಅವುಗಳ ಸಂದರ್ಭ ಬಂದಾಗ ಅವುಗಳನ್ನ ನೋಡ್ತಾ ಹೋಗೋಣ ಅವು ಯಾವ್ಯಾವ ಅಂತೇಳಿ. ಓಕೆನಾ? ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬರ್ತೈತಿ, ಅದೇ ಏನಪ್ಪಾ ಅಂತಂದ್ರ ಡೂನ್ಸ್ಗಳು ಅಂತೇಳಿ. ಓಕೆನಾ? ಈ ಡೂನ್ಸ್ಗಳು ಏನಪ್ಪಾ ಅಂತಂದ್ರ ಈ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಡೂನ್ಸ್ಗಳು ಇಲ್ಲಿ ನೋಡ್ರಿ. ಇದು ಏನಪ್ಪಾ ಅಂತಂದ್ರ ಹಿಮಾಲಯದ ಪಾದ ಬೆಟ್ಟಗಳು. ಇದು ಏನಪ್ಪಾ ಅಂತಂದ್ರ ಮಧ್ಯ ಹಿಮಾಲಯ, ಇದು ಮಧ್ಯ ಹಿಮಾಲಯ, ಇದು ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರಿತೀವಿ ನಾವು. ಇವುಗಳು ಪರ್ಟಿಕ್ಯುಲರ್ ಆಗಿ ನಿಮ್ಗ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕ್ವಶನ್ ಏನ್ ಕೇಳ್ತಾನಂದ್ರ ಈ ಡೂನ್ಸ್ಗಳು ಎಲ್ಲಿ ಕಂಡು ಬರ್ತಾವು? ಹಿಮಾಲಯ ಪರ್ವತ ಶ್ರೇಣಿ, ಜಾಸ್ಕರ್ ಪರ್ವತ ಶ್ರೇಣಿ, ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕೊಡ್ತಾನು. ಮಧ್ಯದ ಹಿಮಾಲಯ ಡೂನ್ಸ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಪಾದ ಬೆಟ್ಟಗಳಲ್ಲಿ ಅಥವಾ ಇನ್ನೊಂದು ಹೆಸರೇನು ಶಿವಾಲಿಕ್ ಬೆಟ್ಟಗಳಲ್ಲಿ ಡೂನ್ಸ್ಗಳು ಕಂಡು ಬರ್ತಾವ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಿದಾಗ ಏನಪ್ಪಾ ಅಂತಾರ ಮಧ್ಯ ಹಿಮಾಲಯ ಮತ್ತು ಈ ಪಾದ ಬೆಟ್ಟಗಳ ಮಧ್ಯದಲ್ಲಿ ಏನಪ್ಪಾ ಅಂತಾರ ಡೂನ್ಸ್ಗಳು ಕಂಡು ಬರ್ತಾವು. ಈ ಡೂನ್ಸ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಕಾಣಕತ್ತೈತಿ ಸಮತಟ್ಟಾದ ಕಿರಿದಾದ ಮೈದಾನ. ಸಮತಟ್ಟಾದ ಕಿರಿದಾದ ಮೈದಾನವನ್ನ ಏನಂತ ಕರಿತೀವಪ್ಪ ಅಂತಂದ್ರ ಡೂನ್ಸ್ಗಳು ಅಂತ ಕರಿತೀವಿ ನಾವು. ಓಕೆನಾ? ನೋಡ್ರಿ, ಈ ವರ್ಡ್ಗಳನ್ನ ನೀವು ಇಲ್ಲಿ ನೆನಪಿಟ್ಟುಕೊಂಡ್ರ ಮುಂದಿನ ಎಲ್ಲಾ ತರಗತಿಗಳು ಅಂದ್ರೆ ಮುಂದಿನ ಪೂರ್ತಿ ಎಲ್ಲಾ ಭಾರತದ ಭೌಗೋಳಿಕ ಲಕ್ಷಣಗಳು ಮುಗಿಯುತ್ತನೂ ಎಷ್ಟು ಈಜಿ ಐತದ ಅಂತ ಅನಿಸ್ತೈತಿ. ಅಕಸ್ಮಾತ್ ನೀವೇನಾದ್ರೂ ಇವುಗಳನ್ನ ನೆಗ್ಲಿಜೆನ್ಸಿ ಮಾಡಿದ್ರ ಮುಂದೆ ಹೋಗಿ ಅಷ್ಟೊಂದ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನೀವೇನಾದ್ರೂ ಇವು ಸರಿಯಾಗಿ ಅರ್ಥ ಆಗಿರ್ಲಿಕ್ಕಂದ್ರ ವಾಪಸ್ ಹಿಂದ ಓಡಿಸಿ ನೋಡ್ರಿ. ನಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊತ ಬಂದೇನೆ ಡೆಫಿನೇಷನ್. ನೋಡ್ರಿ, ಡೂನ್ಸ್ಗಳು ಅಂದ್ರೆ ಏನಪ್ಪಾ ಅಂತಂದ್ರ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರ ಡೂನ್ಸ್ಗಳು ಅಂತ ಕರಿತೀವಿ. ಇದು SSLC ಅವ್ರಿಗೆ 1 ಮಾರ್ಕ್ಸಿಗೆ ಪ್ರಶ್ನೆನೂ ಕೂಡ ಆಗ್ತೈತಿ. ಓಕೆನಾ? ಇನ್ನ ಮಡಿಕೆ ಪರ್ವತಗಳು. ಓಕೆನಾ? ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಏನಂತ ಕರಿತಾರ ಅಂದ್ರ ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತಾರ. ಅಂದ್ರ ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂತಹ ಪರ್ವತ ಮಡಿಕೆ ಪರ್ವತಗಳು ಅಂತ ಕರಿತಾರ.
ಅಂದ್ರೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ಮಡಿಕೆ ಪರ್ವತಗಳು. ಈ ಮಡಿಕೆ ಪರ್ವತಗಳು ಅಂದ್ರೆ ಏನಪ್ಪಾ ಅಂತಂದ್ರ ನೋಡ್ರಿ, ಇಲ್ಲೊಂದ ಭೂಭಾಗ ಐತಿ, ಇಲ್ಲೊಂದ ಭೂಭಾಗ ಐತಿ. ಈ ಎರಡೂ ಭೂಭಾಗಗಳು ಸುಮಾರು ವರ್ಷಗಳ ಕಾಲ ಏನಾಕವಪ್ಪ ಅಂದ್ರ ಚಲನೆ ಈಡಾಗ್ತಾವ. ಈ ಎರಡೂ ಚಲನೆಗೆ ಈಡಾದಾಗ ಈ ಭಾಗದಲ್ಲಿ ಉಂಟಾಗ್ತಕ್ಕಂತಹ ಪರ್ವತಗಳಿಗೆ ಏನಂತ ಕರಿತಾರಪ್ಪ ಅಂದ್ರ ಮಡಿಕೆ ಪರ್ವತಗಳು ಅಂತ ಕರಿತಾವ. ಫಾರ್ ಎಕ್ಸಾಂಪಲ್, ನೀವೊಂದು ಹಾಳೆಯನ್ನ ತಗೋರಿ, ಎರಡನ್ನ ಸಮವಾಗಿ ಈ ರೀತಿ ಎರಡು ಟಚ್ ಮಾಡಿದ್ರೆ ಮಧ್ಯದ ಭಾಗ ಹೆಂಗ್ ಆಕೈತಪ್ಪ ಅಂದ್ರೆ ಈ ರೀತಿ ಮೇಲ್ಗಡೆ ಹೇಳ್ತಾ ಇರ್ತೈತಿ. ಈ ರೀತಿ ಮೇಲ್ಗಡೆ ಎದ್ದಾಗ ಇದೇ ಭಾಗಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರ ಮಡಿಕೆ ಪರ್ವತಗಳು ಅಂತ ಕರಿತಾರೆ. ಈ ಹಿಮಾಲಯಗಳು ಕೂಡ ರಚನೆಯಾಗಿದ್ದು ಅದೇ ರೀತಿನ. ಈ ಹಿಮಾಲಯಗಳು ರಚನೆ ಆಗೋಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂದ್ರೆ ಆ ಜಾಗದಾಗ ತೈತಿಸ್ ಸಮುದ್ರ ಅಂತ ಇತ್ತು. ಓಕೆನಾ. ಅದಾದ ಬಳಿಕ ಏನಪ್ಪಾ ಅಂದ್ರೆ ಈ ಗುಂಡ್ವಾನ ಭೂಭಾಗ ಹೋಗಿ ಲಾರೇಸಿಯಾ ಫಲಕಕ್ಕೆ ಹೋಗಿ ಟಚ್ ಆದಾಗ ಎರಡೂದ್ರ ಮಧ್ಯೆ ಘರ್ಷಣೆ ಉಂಟಾದಾಗ ಬೆಳವಣಿಗೆ ಆಗಿದ್ದ ಯಾವ್ದಪ್ಪ ಅಂತಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ ನಾವು. ಓಕೆನಾ. ಇನ್ನು ಇದು ನೋಡ್ರಿ, ಇದಾದ ಬಳಿಕ ಈ ಮಡಿಕೆ ಪರ್ವತಗಳು ಅಂದ್ರೆ ಏನ್ ಗೊತ್ತಾಯ್ತು ಅಂದ್ರೆ ಎರಡು ಭೂಭಾಗಗಳ ಮಧ್ಯೆ ತಿಕ್ಕಾಟದಿಂದ, ಎರಡು ಭೂಭಾಗಗಳ ಘರ್ಷಣೆಯಿಂದ ರಚನೆಯಾಗಿರ್ತಕ್ಕಂಥ ಪರ್ವತಗಳಿಗೆ ಏನಂತ ಕರಿತಾರಪ್ಪ ಅಂತಂದ್ರ ಮಡಿಕೆ ಪರ್ವತಗಳು ಅಂತ ಕರಿತಾರೆ. ಇನ್ನ ಹಿಮನದಿ. ಈ ಹಿಮನದಿ ಅಂದ್ರೆ ಏನಿಲ್ಲ, ಈ ಹಿಮಾಲಯದಲ್ಲಿ ಅಂದ್ರೆ ನೋಡ್ರಿ, ಎತ್ತರದಿಂದ ಇಳಿಜಾರಿಗೆ ಅನುಗುಣವಾಗಿ ಒಂದು ನಾಲಿಗೆ ಆಕಾರದಲ್ಲಿ ಸ್ಲೈಡ್ ಆಗ್ತಾ ಇರ್ತೈತಿ. ಅಂದ್ರೆ ಅದು ಜರ್ಕೋತ ಬರ್ತಾ ಇರ್ತೈತಿ. ಇದುಗಳಿಗೆ ಏನಂತ ಕರಿತಾರೆ ಅಂದ್ರ ಹಿಮನದಿಗಳು ಅಂತ ಕರಿತಾರೆ. ಇವು ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಜಮ್ಮು ಕಾಶ್ಮೀರದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರ ಇವುಗಳು ಕಂಡು ಬರ್ತಾವು. ಅತಿ ಹೆಚ್ಚು ಹಿಮವನ್ನು ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಅಂಟಾರ್ಟಿಕ್ ಖಂಡ ಅಂತ ಕರಿತೀವಿ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದಾದ ನಂತರ ನೆಕ್ಸ್ಟ್ 2ನೇ ಸ್ಥಾನದಾಗ ಬರೋದು ಯಾವ್ದ್ರ ಆರ್ಕಟಿಕ್ ಖಂಡ ಅಂತೇಳಿ. ಆಮೇಲೆ ನೆಕ್ಸ್ಟ್ ಅತಿ ಹೆಚ್ಚು ಹಿಮ ಕಂಡು ಬರೋದು ಎಲ್ಲಿಪ್ಪಾ ಅಂತಂದ್ರ ನಮ್ಮ ಹೆಮ್ಮೆಯ ಭಾರತದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿನ. ಓಕೆನಾ. ಇದೇನಪ್ಪಾ ಅಂದ್ರೆ ಜಗತ್ತಿನ 3ನೇ ಅತಿ ದೊಡ್ಡ ಹಿಮವನ್ನ ಹೊಂದಿರತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂತಂದ್ರ ನಮ್ಮ ಭಾರತ ದೇಶದ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ನೋಡ್ತೀವಿ. ಓಕೆನಾ. ಅಂದ್ರೆ ನೋಡ್ರಿ, ಫಸ್ಟಿಗೆ ಅಂಟಾರ್ಟಿಕಾ ಖಂಡ ಅತಿ ಹೆಚ್ಚು ಹಿಮವನ್ನು ಹೊಂದೈತಿ, ಆರ್ಕ್ಟಿಕ್ ಖಂಡ 2ನೇ ಅತಿ ಹೆಚ್ಚು ಹಿಮವನ್ನು ಹೊಂದಿರತಕ್ಕಂಥದ್ದು, 3ನೇದು ಯಾವ್ದಪ್ಪ ಅಂತಾರ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ನೋಡ್ತೀವಿ ನಾವು. ಓಕೆನಾ. ಇನ್ನ ನೆಕ್ಸ್ಟ್ ನೋಡ್ರಿ, ಇದಾದ ನಂತರ ಈ ವರ್ಡ್ಗಳನ್ನ ಗೊತ್ತಾಗದೆ ಇದ್ರೆ ಸ್ವಲ್ಪ ಹಿಂದೆ ಓಡಿಸಿ ಏನ್ ಮಾಡ್ಕೋರಿ, ನೋಟ್ ಮಾಡ್ಕೋರಿ. ಯಾಕಂದ್ರೆ ಇವುಗಳ ಮೇಲೆ 1 ಮಾರ್ಕ್ಸಿಗೆ ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆ ಐತಿ. ಇವೆಲ್ಲಾನು ನಿಮ್ ಬುಕ್ ಒಳಗೆ ವರ್ಡ್ಗಳು ಅದಾವ, 10th ಬುಕ್ ಒಳಗ ಇವೆಲ್ಲಾನು ವರ್ಡ್ಗಳು ಅದಾವ. ಇನ್ನ TET ಮೇಲೆ ಏನಪ್ಪಾ ಅಂತಂದ್ರೆ TETಗೆ ಪ್ರಶ್ನೆಗಳು ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್. ಈಗೇನ್ ಹೇಳಿದ್ನ ಇದಾ ಅಂಶವನ್ನ ಇಟ್ಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾನ. ಗ್ರಂಥಿಗಳು ಎಂದರೆ ತೆಲಗ ಆಪ್ಷನ್ಗಳು ಕೊಡ್ತಾನ. ಓಕೆನಾ. ಈ ರೀತಿ ಇದ್ರ ಮೇಲೆ ಕ್ವಶನ್ಗಳು ಆಗಬಹುದು. ಓಕೆನಾ. ಇಲ್ಲಿ ನೋಡ್ರಿ, ನಮ್ಮ ಭಾರತ ದೇಶದ ಪ್ರಾಕೃತಿಕ ವಿಭಾಗಗಳು ಎಷ್ಟನ್ನ ಮಾಡ್ತೀವಪ್ಪ ಅಂತಂದ್ರ 4 ಪ್ರಾಕೃತಿಕ ವಿಭಾಗಗಳನ್ನ ಮಾಡ್ತೀವಿ. ಓಕೆನಾ. ಇಲ್ಲಿ ನೋಡ್ತೀರಿ ನೀವು, ನಾವು ಮುಂದೆ ಯಾವ್ದು ನೋಡ್ತೀವಪ್ಪ ಅಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನೋಡ್ತೀವಿ, ಆಮೇಲೆ ಗಂಗೆಟಿಕ್ ಅಂದ್ರ ಗಂಗಾ ಮತ್ತು ಸಟ್ಲೇಜ್ ಮೈದಾನ, ಅಥವಾ ಗಂಗಾ ಮತ್ತು ಬ್ರಹ್ಮಪುತ್ರ, ಸಟ್ಲೇಜ್ ಅಲ್ಲ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಮೈದಾನದ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ಉತ್ತರದ ಮಹಾ ಮೈದಾನ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರ ಇದೆಲ್ಲಾ ಭಾಗವನ್ನ ಏನಂತ ಕರಿತೀವಿ ಅಂದ್ರ ಈ ಎಲ್ಲಾ ಭಾಗವನ್ನ ಡೆಕ್ಕನ್ ಟ್ರ್ಯಾಪ್, ಇದೆಲ್ಲಾ ಭಾಗವನ್ನ ಏನಂತ ಕರಿತೀವಿ ಅಂದ್ರ ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಅಂದ್ರ ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ. ಈ ಭಾಗವನ್ನ ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ. ಇನ್ನ ಈ ಭಾಗದಾಗ ಏನ್ ಕಾಣಕತ್ತೈತ್ಲ, ಈ ಭಾಗವನ್ನ ಏನಂತ ಕರಿತೀವಪ್ಪ ಅಂದ್ರ ಕರಾವಳಿ ಪ್ರದೇಶಗಳು ಅಂತ ಕರಿತೀವಿ ನಾವು. ಓಕೆನಾ. ಈ ರೀತಿ ನಾವು ಭಾರತದ ಭೂಭಾಗವನ್ನ 4 ಸ್ವರೂಪಗಳಾಗಿ ಏನ್ ಮಾಡಿವಪ್ಪ ಅಂತಂದ್ರ ವಿಭಾಗ ಮಾಡಿ ಅಧ್ಯಯನ ಮಾಡಕತ್ತೀವಿ. ನಮ್ಮ ಭಾರತ ದೇಶವನ್ನ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಇದ ವೈವಿಧ್ಯತೆ ನೋಡ್ರಿ. ಈ ಕಡೆ ನಮ್ಮ ಭಾರತ ಭಾಗದಲ್ಲಿ ಡೆಸರ್ಟ್ ಅಂದ್ರೆ ಈ ಕಡೆ ಭಾಗದಲ್ಲಿ ಏನಿದು ಮರುಭೂಮಿ ಕಂಡು ಬಂದ್ರೆ, ಈ ಕಡೆ ಭಾಗದಲ್ಲಿ ಅತಿ ಹೆಚ್ಚು ತೇವಭರಿತವಾಗಿರ್ತಕ್ಕಂತಹ ಮೇಘಾಲಯದ ಮೌಸಿನ್ ರಾಮ್ ಕಂಡು ಬರ್ತೈತಿ. ಇಲ್ಲಿ ಉತ್ತರದಲ್ಲಿ ಐಸ್ ಕಂಡು ಬಂದ್ರೆ, ಇಲ್ಲಿ ದಕ್ಷಿಣದಲ್ಲಿ ಏನಪ್ಪಾ ಅಂತಂದ್ರ ಸಾಗರಗಳು ಕಂಡು ಬರ್ತಾವು. ಈ ರೀತಿ ಏನಪ್ಪಾ ಅಂದ್ರೆ ನಮ್ಮ ಒಟ್ಟು ಎಲ್ಲಾ ವೈವಿಧ್ಯತೆಗಳನ್ನ ಹೊಂದೈತಿ. ಓಕೆನಾ. ಇದರಿಂದಾಗಿ ನಮ್ಮ ಭಾರತ ದೇಶವನ್ನ ಆದ್ರೂ ನಾವು ಎಲ್ಲರೂ ಏಕತೆಯಿಂದ ಇರ್ತೀವಲ್ಲ, ಹೀಗಾಗಿ ಏನಪ್ಪಾ ಅಂತಾರ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ನಾವು ಬಳಸ್ತೀವಿ. ಇದನ್ನ ನಾವು ಹಿಂದಿನ ಕ್ಲಾಸ್ ಒಳಗ ಅಧ್ಯಯನ ಮಾಡಿದ್ವಿ. ಓಕೆನಾ. ಈಗ ನಾವು ಈ ಭಾರತ ನಾವು ಪ್ರಧಾನ
ಭೂ ಸ್ವರೂಪಗಳನ್ನ ನೋಡೋಕ್ಕಿಂತ ಪೂರ್ವದಲ್ಲೇ ಇಲ್ಲೊಂದು ವರ್ಡ್ ಐತಿ, ಭೂ ರಚನೆ. ನಮ್ಮ ಭಾರತ ದೇಶದ ಭೂಮಿ ಹೆಂಗ್ ರಚನೆ ಆಯ್ತು ಅಂದ್ರೆ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಭಾರತಕ್ಕೆ ಇದ್ದಂತ ಹೆಸರುಗಳು ಯಾರು ಕೊಟ್ರು, ಆಮೇಲೆ ಭಾರತ ಯಾವ ಭಾಗದಾಗ ಬರ್ತೈತಿ ಪ್ರಪಂಚದ, ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದೆವು ನಾವು. ಹೌದಾ? ಈಗ ನಾವೇನ್ ನೋಡೋಣ ಅಂದ್ರೆ ಈ ಭಾರತ ಅಂತಕ್ಕಂಥ ಭೂಭಾಗ ಹೆಂಗ್ ರಚನೆ ಆಯ್ತು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಈಗ ಸದ್ಯಕ್ಕೆ ನೋಡ್ತಾ ಹೋಗೋಣ. ಓಕೆನಾ? ನೋಡ್ರಿ, ಸುಮಾರು ಒಂದು 3 ದಶಲಕ್ಷ ವರ್ಷಗಳ ಹಿಂದೆ, 3 ದಶಲಕ್ಷ ವರ್ಷಗಳ ಹಿಂದಿನ ಅವಧಿಯನ್ನ ಏನಂತ ಕರಿತಾರಪ್ಪ ಅಂತಂದ್ರ ಫ್ಯಾಲಿಜೋಯಿಕ್ ಯುಗ ಅಂತ ಕರೀತಾರ. ಇದನ್ನ ಏನಂತ ಕರೀತಾರು? ಫ್ಯಾಲಿಜೋಯಿಕ್ ಯುಗ. ಈ ಫ್ಯಾಲಿಜೋಯಿಕ್ ಯುಗದೊಳಗ ಹೆಂಗಿತ್ತಪ್ಪ ಅಂತಂದ್ರ ಒಟ್ಟು ನೀರಿನ ಭಾಗ, ಇವತ್ತೇನು ನಾವು ಅಂಟಾರ್ಟಿಕ್ ಸಾಗರ, ಪೆಸಿಫಿಕ್ ಮಹಾಸಾಗರ ಅಂತ ಹೇಳಿ ನೋಡ್ತೀವಲ್ಲ, ಈ ಎಲ್ಲಾ ಭಾಗ ಏನಿತ್ತಪ್ಪ ಅಂದ್ರ ಒಂದ್ ಕಡೆ ನೀರಿತ್ತು. ಓಕೆನಾ? ಆಮೇಲೆ ಈಗೇನು ನಾವು ಈ ಯುರೋಪ, ಏಷ್ಯಾ, ಆಸ್ಟ್ರೇಲಿಯಾ ಖಂಡ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ, ಅಂಟಾರ್ಟಿಕ್ ಖಂಡ, ಈ ಭಾಗಗಳು ಎಲ್ಲ ಹೆಂಗಿದ್ದಪ್ಪ ಅಂದ್ರ ಒಂದ್ ಕಡೆ, ಎಲ್ಲಾನು ಒಂದ್ ಕಡೆ ಇದ್ದು. ಓಕೆನಾ? ಇಲ್ಲಿ ನಿಮಗ್ ಕಾಣಕತ್ತಾವ, ಇದು ಏನಪ್ಪಾ ಅಂತಂದ್ರ ಉತ್ತರ ಅಮೆರಿಕಾ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಓಕೆನಾ? ಆಮೇಲೆ ಇದು ಏನಪ್ಪಾ ಅಂತಾರ ಏಷ್ಯಾ ಖಂಡ, ಆಮೇಲೆ ಇದು ಏನಪ್ಪಾ ಅಂತಂದ್ರ ಆಫ್ರಿಕಾ ಖಂಡ, ಇದು ಏನಪ್ಪಾ ಅಂತಾರ ದಕ್ಷಿಣ ಅಮೆರಿಕಾ ಖಂಡ, ಇದು ಆಸ್ಟ್ರೇಲಿಯಾ ಖಂಡ. ಇಲ್ಲಿ ನಿಮಗೆ ಎಲ್ಲಾನು ಒಟ್ಟಿಗೆ ಕಾಣಕತ್ತಾವ. ಹೌದಾ? ಒಟ್ಟಿಗೆ ಕಾಣಕತ್ತಾವ. ಇದನ್ನ ಏನಂತ ಕರಿತಾರಂದ್ರ, ಈ ಎಲ್ಲಾನು ಒಟ್ಟಿಗೆ ಇದ್ದದನ್ನ ಫ್ಯಾನ್ಜಿಯಾ. ಫ್ಯಾನ್ಜಿಯಾ ಅಂದ್ರ, ಫ್ಯಾನ್ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲವೂ ಅಂತಕ್ಕಂಥ ಅರ್ಥವನ್ನ ಕೊಡ್ತೈತಿ, ಅಂದ್ರ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು. ಓಕೆನಾ? ಫ್ಯಾನ್. ಇನ್ನ ಜಿಯೋ ಅಂದ್ರೆ ಏನಪ್ಪಾ ಅಂತಾರ ಭೂಮಿ, ಎಲ್ಲವನ್ನ ಒಳಗೊಂಡಿರುವ ಭೂಮಿಯನ್ನ ಏನಂತ ಕರಿತಾರ ಫ್ಯಾನ್ಜಿಯಾ ಅಂತ ಕರಿತಾರ. ಓಕೆನಾ? ಇಲ್ಲಿ ನೋಡ್ರಿ, ಇನ್ನೊಂದು ಫ್ಯಾನ್. ಇಲ್ಲಿ ಫ್ಯಾನ್ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲವನ್ನ. ಇನ್ನ ತಲಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀರು, ಎಲ್ಲಾ ನೀರನ್ನ ಏನಂತ ಕರಿತಾರಪ್ಪ ಅಂತಂದ್ರ ಫ್ಯಾಂಥಲಸ್ ಅಂತೇಳಿ ಕರಿತಿದ್ರು. ಯಾವಾಗಿದು? 3 ದಶಲಕ್ಷ ವರ್ಷಗಳ ಹಿಂದೆ ಫ್ಯಾಲಿಯೋ ಜೋಯಿಕ್ ಯುಗದೊಳಗ ಈ ಭೂಭಾಗವನ್ನ ಫ್ಯಾನ್ಜಿಯೋ ಅಂತೇಳಿ ಕರಿತಿದ್ರು. ಆಮೇಲೆ ನೀರಿನ ಭಾಗವನ್ನ ಏನಂತ ಕರಿತಿರಪ್ಪ ಅಂತಾರ ಫ್ಯಾಂಥಲಸ್ ಅಂತೇಳಿ ಕರಿತಿದ್ರು. ಈಗ ನಿಮ್ಗ ಇದು ಏನಪ್ಪಾ ಅಂತಾರ ಇದು ಒಂದು ಹಂತ. ಇನ್ನು ಮುಂದಿನ ಹಂತ ಏನಪ್ಪಾ ಅಂದ್ರ ಮಿಸೋಜೋಯಿಕ್. ಮಿಸೋ ಅಂದ್ರೆ ಏನಪ್ಪಾ ಅಂತಾರ ಫ್ಯಾಲಿಯೋ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಹಳೆಯ. ಫ್ಯಾಲಿಯೋ ಅಂದ್ರ ಹಳೆಯ, ಮಿಸೋ ಅಂದ್ರ ಮಧ್ಯ, ಮಿಸೋ ಅಂದ್ರ ಮಧ್ಯ, ನಿಯೋ ಒಂದು ಬರ್ತೈತಿ, ಅದು ಏನಪ್ಪಾ ಅಂದ್ರೆ ಹೊಸ ಯುಗ. ಓಕೆನಾ? ಈ ಮಿಸೋಜೋಯಿಕ್ ಯುಗದೊಳಗ ಏನಪ್ಪಾ ಅಂತಂದ್ರ ಈ ಭೂಭಾಗಗಳ ವಿಭಜನೆಗೆ ಒಳಗಾಗ್ತಾವ. ಓಕೆನಾ? ಮಿಸೋಜೋಯಿಕ್ ಯುಗದೊಳಗ ಈ ಭೂಭಾಗಗಳು ವಿಭಜನೆಗೆ ಒಳಗಾಗ್ತಾವ. ಇಲ್ಲಿ ಇನ್ನೊಬ್ರು ಬರ್ತಾರೆ, ನಿಮ್ಗೆ ಇದನ್ನೊಂದು ಹೇಳ್ಬೇಕಾಗಿತ್ತು ನಾನು. ಅಲ್ಫ್ರೆಡ್ ವೆಗನರ್ ಅಂತ ಬರ್ತಾರೆ. ಯಾರು? ಅಲ್ಫ್ರೆಡ್ ವೆಗನರ್. ಈ ಅಲ್ಫ್ರೆಡ್ ವೆಗನರ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಭೂಫಲಕಗಳ ಫಲಿತ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರ. ಅಂದ್ರ ಭೂಫಲಕಗಳ ಚಲನಾ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರ. ಆಮೇಲೆ JW ಮಾರ್ಗನ್ ಅಂತ ಬರ್ತಾರೆ. ಯಾರು? ಸಾರಿ, JW ಅಲ್ಲ, WJ ಮಾರ್ಗನ್ ಅಂತ ಬರ್ತಾರೆ. ಈ WJ ಮಾರ್ಗನ್ ಅವರು ಕೂಡ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರ ಭೂಫಲಕಗಳ ಸ್ಥಾನ ಪಲ್ಲಟ ಸಿದ್ಧಾಂತವನ್ನ ಕೂಡ ಮಂಡನೆ ಮಾಡಿರ್ತಾರ. ಓಕೆನಾ? ಈ ಅಲ್ಫ್ರೆಡ್ ವೆಗನರ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ ಭೂಫಲಕಗಳ ಫಲಿತ ಸಿದ್ಧಾಂತದ ಪ್ರಕಾರ ಏನ ಮಿಸೋಜೋಯಿಕ್ ಯುಗದೊಳಗೆ, ಅಲ್ಫ್ರೆಡ್ ವೆಗನರ್ ಅವ್ರ ಪ್ರಕಾರ ಮಿಸೋಜೋಯಿಕ್ ಯುಗದೊಳಗ ಏನಪ್ಪಾ ಅಂತಂದ್ರ ಈ ಭೂಭಾಗಗಳು ಚಲನೆಗೆ ಈಡಾಗ್ತಾವು. ಓಕೆನಾ? ಈ ಖಂಡಗಳಲ್ಲಿ ಅತಿ ಹೆಚ್ಚು ಚಲನೆಗೆ ಈಡಾಗಿರ್ತಕ್ಕಂತಹ ಪ್ರದೇಶ ಯಾವ್ದಂತೇಳಿ ಇದು UPSC ಸಹಿತ ಕ್ವಶನ್ ಬರ್ತೈತಿ. ಇದು ಅಷ್ಟು ದೊಡ್ಡ ಪ್ರಶ್ನೆ. ಅತಿ ಹೆಚ್ಚು ಚಲನೆಗೆ ಇಟ್ಟು ಸಿಂಪಲ್ ಕೇಳಂಗಿಲ್ಲ, ಅವರು ಸ್ವಲ್ಪ ಇದ್ರಾಗ ಟ್ವಿಸ್ಟ್ ಮಾಡಿ ಕೇಳಿರ್ತಾರ. ಓಕೆನಾ? ಒಂದೊಂದು ಪೇಜ್ ಗಟ್ಲೆ ಕ್ವಶನ್ ಇರ್ತಾವ, ನಿಮ್ಗೆ ನೋಡಿದ್ರೆ ಗೊತ್ತಾಕೈತಿ. ಕೆಸೆಟ್ ಕ್ವಶನ್ ಪೇಪರ್ ಆಗಲಿ, KPSC ಕ್ವಶನ್ ಪೇಪರ್ ಆಗಲಿ, ನೆಟ್ ಕ್ವಶನ್ ಪೇಪರ್ ಆಗಲಿ, ಇಂಥ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದ್ರೆ ಒಂದೊಂದು ಪೇಜ್ ಕ್ವಶನ್ ಇರ್ತಾವ. ನಾವು PC ಗೆ ಏನಪ್ಪಾ ಅಂದ್ರೆ ಕೇವಲ ಒಂದು ಲೈನ್ ದಾಗ ಕ್ವಶನ್ ಇರ್ತೈತಿ, ಅಲ್ಲಿ ಎಡುತ್ತೀವಿ. ದೊಡ್ಡ 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 ಕ್ವಶನ್ ಇರ್ತಾವಲ್ಲ, ಅವತ್ತನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಅಂದ್ರೆ ಬಹಳಷ್ಟು ಅಂದ್ರೆ ವಿಷಯದ ಜ್ಞಾನ ಆಳವಾಗಿದ್ದಾಗ, ವಿಷಯದ ಆಳ ಜ್ಞಾನವಾಗಿದ್ದಾಗ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಕ್ವಶನ್ಗಳನ್ನ ಟ್ಯಾಕಲ್ ಮಾಡ್ಬೋದು. ಈ ಸಣ್ಣ ಸಣ್ಣ ಕ್ವಶನ್ಗಳನ್ನ ಟ್ಯಾಕಲ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಪ್ಪ ಅಂದ್ರ ಮಾಹಿತಿ ಗೊತ್ತಿರ್ಬೇಕು, ತುಸುನು ಗೊತ್ತಿರ್ಬೇಕು. ಹೆಚ್ಚಿಗೆ ಗೊತ್ತಿತ್ತಂದ್ರೆ ಕನ್ಫ್ಯೂಷನ್ ಆಗ್ತದೆ. ಓಕೆನಾ? ಹೆಚ್ಚಿಗೆ ಗೊತ್ತಿತ್ತಂದ್ರೆ ಜಾಸ್ತಿ ಕನ್ಫ್ಯೂಷನ್ ಆಗ್ತದೆ. ಅಂದ್ರೆ ನೀವು ಹೆಚ್ಚಿಗೆ ತಿಳ್ಕೊಬಾರ್ದಂತ ಅರ್ಥ ಅಲ್ಲ, ತಿಳ್ಕೊಬೇಕು, ಕ್ಲಾರಿಟಿ ಇರ್ಬೇಕು. ಓಕೆನಾ? ಇದು ನೋಡ್ರಿ, ಪ್ರಪಂಚದ ಭೂಭಾಗಗಳಲ್ಲಿ ಅತಿ ಹೆಚ್ಚು ಚಲನೆಗೆ ಈಡಾಗಿರ್ತಕ್ಕಂತಹ ಖಂಡ ಯಾವ್ದಪ್ಪ ಅಂತಂದ್ರ ಆಸ್ಟ್ರೇಲಿಯಾ ಖಂಡ ಅಂತ ನೋಡ್ತೀವಿ. ಇಲ್ಲಿ ಇದ್ದಿದ್ದು ಎಲ್ಲಿ ಹೋಗಿತಪ್ಪ ಅಂತಂದ್ರೆ ಇಲ್ಲಿ ಓಶಿನಿಯಾ ಖಂಡದಾಗ ಬಂದ್ ಕೂತೈತಿ ಆಸ್ಟ್ರೇಲಿಯಾ. ಇದು ಈ ಸ್ಟಾರ್ಟಿಂಗ್ ಈ ಭಾಗದಾಗ ಸರ್ಕೋತ್ ಹೋಗಿ ಆಮೇಲೆ ಈಗ ಮತ್ತೆ ಏನ್ ಮಾಡಕತ್ತೈತಿ, ಮೇಲೆ ಸರಿಲತೈತಿ. ಓಕೆನಾ? ಭಾರತ ಇಲ್ಲಿ ಇದ್ದಿದ್ದು ಎಲ್ಲಿ ಬಂದೈತಪ್ಪ ಅಂದ್ರೆ ಈ ಭಾಗದಾಗ ಭಾರತ ಬಂದ್ ಕೂತೈತಿ.
ಅಂದ್ರ ಈ ರೀತಿ ಏನಪ್ಪಾ ಅಂತಂದ್ರ ಪ್ರತಿ ವರ್ಷ 15 ಸೆಂಟಿಮೀಟರ್ ನಮ್ಮ ಭಾರತ ದೇಶನೂ ಕೂಡ ಏನಾಗಿತ್ತಂದ್ರ ಮೇಲೆ ಸರ್ಕೋತ ಬಂದಿತ್ತು. ಓಕೆನಾ, ಈ ರೀತಿ ಏನಪ್ಪಾ ಅಂತಂದ್ರ ನಾವು ನೋಡ್ತೀವಿ. ಓಕೆನಾ, ಈ ಮಿಸೋಜೋಯಿಕ್ ಯುಗದೊಳಗ ಏನು ಭೂಮಿ ವಿಭಜನೆಗೊಳ್ತಾ ಇರ್ತೈತೋ ಅವಾಗ ವಿಭಜನೆಗೊಳ್ಳುವಾಗ ಈ ಕೆಳಗಿನ ಭಾಗವನ್ನ ಏನಂತ ಕರಿತಾರಪ್ಪ ಅಂದ್ರ ಗೋಂಡ್ವಾನ ಭೂಫಲಕ ಅಂತ ಕರಿತಾರೆ. ಈ ಮೇಲಿನ ಫಲಕವನ್ನ ಏನಂತ ಕರಿತಾರಪ್ಪ ಅಂದ್ರ ಲಾರೇಸಿಯಾ ಭೂಫಲಕ ಅಂತ ಕರಿತಾರೆ. ನೋಡ್ರಿ, ಇಲ್ಲಿ ನಿಮ್ಗೆ ಕಾಣಕತ್ತೈತಿ ಈ ದಕ್ಷಿಣ ಭಾಗವನ್ನ, ಇಲ್ಲಿಂದ ಈ ಭಾಗವನ್ನ ಏನಂತ ಕರಿತಾರಪ್ಪ ಅಂತಂದ್ರ ಗೋಂಡ್ವಾನ ಭೂಫಲಕ, ಈ ಮೇಲಿನ ಭೂಫಲಕವನ್ನ ಏನಂತ ಕರಿತಾರಂದ್ರ ಲಾರೇಸಿಯಾ ಭೂಫಲಕ. ಈಗ ನಿಮಗೆ ಗೆರಿ ಕುರಿತು ನಮ್ಮ ಭಾರತ ಭೂಭಾಗ ಯಾವ ಭೂಭಾಗಕ್ಕೆ ಸೇರಿದ? ಭಾರತ ಒಂದು ಗೋಂಡ್ವಾನ ಭೂಫಲಕ, ಭಾರತದ ಭೂಪ್ರದೇಶ. ಅಥವಾ ಅದರೊಳಗ ಪರ್ಟಿಕ್ಯುಲರ್ ಕ್ವಶನ್ ಕೇಳ್ತಾನೆ, ಪರ್ಯಾಯ ಪ್ರಸ್ಥಭೂಮಿಯು ಯಾವ ಭೂಫಲಕದಿಂದ ಕೂಡಿದೆ? ಅಂದ್ರ ಪರ್ಯಾಯ ಪ್ರಸ್ಥಭೂಮಿ ಯಾವ ಭೂಫಲಕದಿಂದ ಕೂಡಿದಪ್ಪ ಅಂತಂದ್ರ ಗೋಂಡ್ವಾನ ಭೂಫಲಕದ ಅದೊಂದು ಭಾಗ. ಓಕೆನಾ, ಗೋಂಡ್ವಾನ ಭೂಫಲಕದ ಒಂದು ಭಾಗನ ಯಾವ್ದಪ್ಪ ಅಂತಂದ್ರ ನಮ್ಮ ಪರ್ಯಾಯ ಪ್ರಸ್ಥಭೂಮಿ. ಕಣ ಇದು ಏನಪ್ಪಾ ಅಂತಾರೆ, ಈ ರೀತಿ ಸರ್ಕೋತ್ ಹೋಗಿ ಮೇಲ್ಗಡೆ ಹೋಗಿ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆಗಿದಾವು. ಆ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿ ಇದಾವ ಅಂತ ನೀವು ಆಲ್ರೆಡಿ ನೋಡಿದ್ರಿ. ಓಕೆನಾ, ಅಲ್ರಿ ಸರ ಈಗ ಹೇಳಿದ್ರಿ ಈ ಭೂಮಿ ಹೆಂಗ್ ರಚನೆ ಆಯ್ತು? ಫಸ್ಟ್ ಭೂಮಿ ಹಿಂಗ ಇತ್ತತಿ ಹಂಗ ಗೊತ್ತಾಯ್ತು ಅಂದ್ರ ನೋಡ್ರಿ, ಭೂಮಿ ಹೆಂಗಪ್ಪ ಅಂತಂದ್ರ 4.5 ಬಿಲಿಯನ್ ವರ್ಷಗಳ ಹಿಂದೆ ಉಗಮ ಆಗೈತೆ ಅಂತೇಳಿ ನಾವು ಇತಿಹಾಸದೊಳಗೆ ಅಧ್ಯಯನ ಮಾಡ್ತೀವಿ. ಕೆಲವೊಂದು ಬುಕ್ ಒಳಗ 4.6 ಬಿಲಿಯನ್ ವರ್ಷಗಳ ಹಿಂದೆ ಕೊಡ್ತಾನು. ಆಮೇಲೆ ಕೆಲವೊಂದು ಬುಕ್ ಒಳಗೆ ಏನಪ್ಪಾ ಅಂತಂದ್ರ 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಗಿತ್ತಪ್ಪ ಅಂತಂದ್ರ ಭೂಮಿ ರಚನೆ ಆಗಿತ್ತು. ಓಕೆನಾ, ಈ ಭೂಮಿ ರಚನೆ ಆಗಿದ್ದು ಮತ್ತೆ ಈ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ಬಹಳ ವರ್ಷ ಆಗಿಲ್ಲ ರಚನೆ ಆಗಿಯ. ಇವುಗಳಿಗೆ ಇತ್ತೀಚಿನ ಪರ್ವತ ಶ್ರೇಣಿಗಳು ಕರೀತಾರೆ. ಇತ್ತೀಚಿನ ಮಡಿಕೆ ಪರ್ವತಗಳು 20 ಲಕ್ಷ ವರ್ಷಗಳಾಯ್ತು ಕೇವಲ ಇವು ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆಗಿಯ. ಓಕೆನಾ, ಈ ರೀತಿ ಏನಪ್ಪಾ ಅಂತಂದ್ರ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಭೂಮಿಗೆ ಕಂಪ್ಯಾರಿಸನ್ ಮಾಡಿದ್ರೆ 20 ಲಕ್ಷ ಬಹಳ ಕಡಿಮೆ ಅಲ್ಲ. 4.6 ಅಥವಾ 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಏನಾಗೈತಿಪ್ಪ ಅಂದ್ರ ಭೂಮಿ ರಚನೆ ಆಗೈತಿ ಅಂತೇಳಿ ನೋಡ್ತೀವಿ ನಾವು. ಓಕೆನಾ, ಹಂಗ ಇನ್ನ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಅರ್ಥ ಆಕೈತಿ. ಈಗ ನಾವ್ ಏನ್ ಮಾಡಿದ್ವಿ ಅಂದ್ರ ಮ್ಯಾಗ್ಗಡೆ ನೋಡ್ರಿ, ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಗೋಂಡ್ವಾನ ಭೂಭಾಗ, ದಕ್ಷಿಣ ಭಾಗವನ್ನ ಗೋಂಡ್ವಾನ ಭೂಭಾಗ ಅಂತ ಕರೆದ್ರು, ಮ್ಯಾಗಿನ ಭಾಗವನ್ನ ಲಾರೇಸಿಯಾ ಫಲಕ ಅಂತ ಕರೆದಿದ್ರು. ಓಕೆನಾ, ಇಷ್ಟು ಅರ್ಥ ಮಾಡ್ಕೊರಿ. ಈಗ ನೋಡ್ರಿ, ಇಲ್ಲ ಐತಿ ನೋಡ್ರಿ, ಭೂಮಿ ಯಾವಾಗ ಉಗಮ ಆಗೈತಿ ಅಂದ್ರ 4.5 ಬಿಲಿಯನ್ ವರ್ಷಗಳ ಹಿಂದೆನ ಭೂಮಿ ಅನ್ನೋದ ಉಗಮ ಆಗೈತಿ. ಓಕೆನಾ, ಈಗ ಅವ್ರು ಏನ್ ಹೇಳಕತ್ತಿದ್ರಪ್ಪ ಅಂತಾರ ಮಿಸೋಜೋಯಿಕ್ ಯುಗದೊಳಗ, ಅಂದ್ರ ಮಿಸೋಜೋಯಿಕ್ ಯುಗದೊಳಗ ಭೂಮಿ ಏನಾಗೈತಿ ಅಂದ್ರ ಪ್ಲೇಟ್ಗಳು, ಭೂಭಾಗಗಳು ಏನಾಗೈತಿ ಅಂದ್ರ ಚಲಿಸಲಾಕೈತಿದ್ವು. ಓಕೆನಾ, ಚಲಿಸುವಂತ ಟೈಮ್ ಒಳಗ ಇಲ್ಲಿ ನೋಡ್ರಿ, ಈ ಅಂಟಾರ್ಟಿಕಾ ಖಂಡ, ಯಾವುದು ಅಂಟಾರ್ಟಿಕಾ ಖಂಡ, ಈ ಅಂಟಾರ್ಟಿಕಾ ಖಂಡ ಅನ್ನೋದು ಏನಾಗೈತಪ್ಪ ಅಂತಂದ್ರ ಕೆಳಗ ದಕ್ಷಿಣಕ್ಕೆ ಸರಿತಾ ಹೋಯ್ತು. ಈ ಆಸ್ಟ್ರೇಲಿಯಾ ಖಂಡ ಅನ್ನೋದು ಏನಪ್ಪಾ ಅಂತಂದ್ರೆ ನಿಮಗ್ ಕನ್ಫ್ಯೂಸ್ ಆಗಿತ್ತಂದ್ರೆ, ನಾವು ಮೊನ್ನೆ ಕ್ಲಾಸ್ ಒಳಗೆ ಒಂದ್ ಮಿಸ್ಟೇಕ್ ಹೇಳಿನಪ್ಪಿ, ನಿಮ್ಗೆ ಗೊತ್ತಿರ್ಲಿ. ನಾ ಏನ್ ಹೇಳಿನಪ್ಪ ಅಂದ್ರ ಉಯಿಪು, ಹೌದಾ, ಇದು ನಾ ಪೂರ್ವಕ್ಕೆ ಇದನ್ನ ಯಾವ್ದಿದು ಮರುಭೂಮಿಗಳು ಕಂಡು ಬರ್ತಾವ ಅಂತ ಹೇಳಿ ಬಂದಿತ್ತ, ಅದು ಫ್ಲೋಯಿಂಗ್ ಮಿಸ್ಟೇಕ್. ಓಕೆನಾ, ಅಂದ್ರೆ ಗೊತ್ತಿಲ್ಲ ಅಂತಲ್ಲ, ಅದು ಪೂರ್ವಕ್ಕೆ ಇದನ್ನ ಬರ್ತಾವ ಅಂತ ಹೇಳಿದಾನ ಮರುಭೂಮಿ ಪ್ರದೇಶಗಳು. ಅದು ನಿಜವಾಗ್ಲೂ ಬರೋದು ಕಡೆಪ ಅಂತಾರ ಪಶ್ಚಿಮಕ್ಕೆ ಮರುಭೂಮಿ ಪ್ರದೇಶಗಳು ಬರ್ತಾವ. ನೀವು ಕ್ಲಾಸ್ಗಳನ್ನ ಲಕ್ಸ್ ಕೊಟ್ಟು ಕೇಳ್ತಾ ಇದ್ರೆ ಇಂಥವೆಲ್ಲ ನಮ್ಮೂ ಆದ್ರು ನಾವೇನ್ ಇಲ್ಲಿ ಕೂತ್ ಮಾಡತ್ತೀವಿ ಅಂದ್ರೆ ನಾವು ಬಹಳ ಶಾನ್ಯರಲ್ಲ. ಓಕೆನಾ, ನಾವು ನಿಮ್ಮಂಗ ಮಷಿನ್ ಅಲ್ಲ, ನಾವೇನು ಮಷಿನ್ ಅಲ್ಲ, ನಾವು ನಿಮ್ಗತೆ ಮನುಷ್ಯರೇ ಇರ್ತೀವಿ. ಓಕೆನಾ, ಇಲ್ಲಿ ಇಂಥವು ಮಿಸ್ಟೇಕ್ಗಳು ನೀವು ಲಕ್ಸ್ ಕೊಟ್ಟ ಕ್ಲಾಸ್ ಕೇಳಿದ್ರೆ ಆದ್ರೆ ಇಂಥವು ಮಿಸ್ಟೇಕ್ಗಳನ್ನ ಕಂಡುಹಿಡೋದು ಕಮೆಂಟ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ನಾವು ಬದಲಾವಣೆ ಆಗ್ಲಾಕ ಅವಕಾಶ ಸಿಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೇನೆ, ನಾನು ಏನಾದ್ರೆ ಮಿಸ್ಟೇಕ್ ಇದ್ರೆ ನೇರವಾಗಿ ಹೇಳ್ರಿ, ನಾ ಬದಲು ಮಾಡ್ಕೋತೇನೆ ಅಂತೇಳಿ. ಅದು ನಾನು ವಾಪಸ್ ಕ್ಲಾಸ್ ಕೇಳ್ಕೊತ ಕೂತಾಗ ನನಗ್ ಗೊತ್ತಾಯ್ತು. ಅದು ನಾನು ಏನ್ ಹೇಳಿನಪ್ಪ ಅಂದ್ರೆ ಪೂರ್ವಕ್ಕೆ ಸಮುದ್ರ ಇದನ್ನ ಯಾವ್ದು ಮರುಭೂಮಿಗಳು ಕಂಡು ಬರ್ತಾವ ಅಂತ ಹೇಳಿದೆ ನಾನು. ಅದು ಏನಪ್ಪಾ ಅಂದ್ರೆ ರಾಂಗ್. ಓಕೆ, ನಾವು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಪಶ್ಚಿಮಕ್ಕೆ ಮರುಭೂಮಿ ಪ್ರದೇಶ ಕಂಡು ಬರ್ತೈತಿ, ಪೂರ್ವದಲ್ಲಿ ಏನಪ್ಪಾ ಅಂದ್ರೆ ಈಶಾನ್ಯ ರಾಜ್ಯಗಳು ಕಂಡು ಬರ್ತವೆ. ಓಕೆನಾ, ಈ ರೀತಿ ಕನ್ಫ್ಯೂಸ್ ಆಗಬಾರ್ದು. ಇನ್ನ ಈ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ಯಾವ ಕಡೆ ಸೇರ್ತೈತಪ್ಪ ಅಂತಂದ್ರ ಪೂರ್ವ ಭಾಗಕ್ಕೆ ಸರಿತಾ ಹೋಗ್ತೈತಿ, ಅಂದ್ರ ಪೂರ್ವದ ಕಡೆಗೆ ಸರಿತಾ ಹೋಗ್ತೈತಿ. ಈಗ ನಮ್ಮ ಭಾರತ ಅಂತಕ್ಕಂಥದ್ದು ಈ ಭಾರತದ ಭೂಫಲಕ ಯಾವ ಭಾಗದಲ್ಲಿ ಚಲಿಸೈತಪ್ಪ ಅಂತಂದ್ರ ಇಲ್ಲಿ ಗೊತ್ತಿರ್ಲಿ, ಇದು ಯಾವ್ದಂದ್ರ ಈಶಾನ್ಯ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಏನಾಕದಪ್ಪ ಅಂತಂದ್ರ ಭಾರತದ ಭೂಫಲಕ ಪ್ರತಿ ವರ್ಷ 15 ಸೆಂಟಿಮೀಟರ್ ಏನ್ ಮಾಡ್ತೈತಪ್ಪ ಅಂತಂದ್ರ ಚಲಿಸ್ತಾ ಹೋಗ್ತೈತಿ. ಕೇವಲ ಪ್ರತಿ ವರ್ಷ 15 ಸೆಂಟಿಮೀಟರ್. ದಿನಕ್ಕೆ ಎಷ್ಟ ಆಗ್ಬೋದು ಲೆಕ್ಕ ಹಾಕ್ರಿ, ನೀವ ಡಿವೈಡೆಡ್ ಮಾಡ್ರಿ. ನಾ ಮಾಡ್ರೆ ಮತ್ ಬಹಳ ಇದನ್ನಾಗ್ತೈತಿ ನೋಡ್ರಿ. ಪ್ರತಿ ವರ್ಷ 15 ಸೆಂಟಿಮೀಟರ್ ಚಲಿಸ್ತಾ ಹೋಗ್ತೈತಿ. ಯಾವಾಗಿದು ಭೂಭಾಗ, ನಮ್ಮ ಭಾರತ ದೇಶದ ಭೂಭಾಗ ಯಾವಾಗ ಚಲನೆಗೆ ಒಳಪಡಿತಪ್ಪ ಅಂತಂದ್ರ 140 ಬಿಲಿಯನ್ ವರ್ಷಗಳ ಹಿಂದೆ.
ಬರೇ ವರ್ಷಗಳಂದ್ರೆ ತಪ್ಪಾಕೈತಿ. ಅದು 140 ಬಿಲಿಯನ್ ವರ್ಷಗಳ ಹಿಂದೆ ಏನಾಗೈತಪ್ಪ ಅಂದ್ರೆ ಭಾರತದ ಭೂಫಲಕ ಚಲಿಸ್ಕೋತ ಹೋಯ್ತು. ಇದು ಏನಪ್ಪಾ ಅಂದ್ರೆ ಈ ರೀತಿ ಚಲಿಸ್ಕೋತ ಹೋಗಿ ಹೋಗಿ ಏನಪ್ಪಾ ಅಂತಂದ್ರ ಆಲ್ರೆಡಿ ನಾವು ಏನ್ ಹೇಳಿದ್ವಿಪ್ಪ ಅಂದ್ರೆ ಈ ಭಾಗದಲ್ಲಿ ತೈತಿಸ್ ಸಮುದ್ರ ಅಂತ ಇತ್ತು. ಇವತ್ತೇನು ನಾವು ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಅಂತೇಳಿ ನೋಡ್ತೀವಲ್ಲ, ಇವುಗಳು ಎಲ್ಲವೂ ಯಾವಪ್ಪ ಅಂತಂದ್ರ ಈ ತೈತಿಸ್ ಸಮುದ್ರದ ಅವಶೇಷಗಳೇ. ಓಕೆನಾ. ಈ ತೈತಿಸ್ ಸಮುದ್ರದ ಅವಶೇಷಗಳು ಇಂದಿಗೂ ಕೂಡ ಸಮುದ್ರಗಳಾಗಿ ಉಳಿದವು. ಕೆಂಪು ಸಮುದ್ರ ಐತಿ, ಮೆಡಿಟರೇನಿಯನ್ ಸಮುದ್ರ ಐತಿ, ಅವೆಲ್ಲ ಎಲ್ಲೆಲ್ಲಿ ಕಂಡು ಬರ್ತಾವ ಆಮೇಲೆ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ವರ್ಲ್ಡ್ ಮ್ಯಾಪ್ ಐತ್ಲಾ, ಅದ್ರೊಳಗೆ ಹೇಳ್ತಾನೆ. ಆಮೇಲೆ ಕ್ಯಾಸ್ಪಿಯನ್ ಸಮುದ್ರ, ಇವೆಲ್ಲವೂ ಏನಪ್ಪಾ ಅಂದ್ರೆ ಆಲ್ರೆಡಿ ಮೊದಲಿದ್ದಂತಹ ತೈತಿಸ್ ಸಮುದ್ರ ಹರಿತಕ್ಕಂತ ಭಾಗನ. ಈಗ ನಾವು ತೈತಿಸ್ ಸಮುದ್ರ ಹರಿತಕ್ಕಂತ ಭಾಗದಲ್ಲಿನ ಏನ್ ನೋಡ್ತೀವಪ್ಪ ಅಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳು. ಜಗತ್ತಿನ ಅತ್ಯಂತ ಉದ್ದದ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರ ಇಲ್ಲಿ ಅಂಟಾರ್ಟಿಕಾಕ್ಕಲ್ಲ, ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಾವ. ಓಕೆನಾ. ಅವುಗಳು ಹೇಳ್ತೀನಿ ಆಮೇಲೆ. ಈ ರೀತಿ ಏನಪ್ಪಾ ಅಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳು ನೋಡ್ರಿ, ಇಲ್ಲಿ ಕೂಡ ನೋಡಿ ಹಿಮಾಲಯ ಪರ್ವತ ಶ್ರೇಣಿಗಳು ಏನಪ್ಪಾ ಅಂದ್ರ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ರಚನೆ ಆಗ್ಯಾವು. ಓಕೆನಾ. ಈ ಭಾಗ ಅಂದ್ರ ಪ್ರತಿ ವರ್ಷ 15 ಸೆಂಟಿಮೀಟರ್ ಈ ಗೋಂಡ್ವಾನ ಭೂಭಾಗ ಹೋಗಿ ಎಲ್ಲಿ ಟಚ್ ಆಯ್ತಪ್ಪ ಅಂತಂದ್ರ ಆ ಲಾರೇಸಿಯಾ ಭೂಫಲಕ. ಈ ಲಾರೇಸಿಯಾ ಭೂಫಲಕ ಏನಪ್ಪಾ ಅಂತಂದ್ರ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತಾ ಇರ್ತೈತಿ. ಈ ಭಾರತದ ಭೂಫಲಕ ಅಥವಾ ಗೋಂಡ್ವಾನ ಭೂಫಲಕ ಏನಪ್ಪಾ ಅಂತಂದ್ರ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತಾ ಹೋಗ್ತಾ ಇರ್ತೈತಿ. ಆ ಟೈಮ್ ಒಳಗ ಇಲ್ಲಿ ಏನಪ್ಪಾ ಅಂತಂದ್ರ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಇಲ್ಲಿ ಎರಡು ಘರ್ಷಣೆ ಉಂಟಾಗಿ ಏನಪ್ಪಾ ಅಂತಂದ್ರ ಮಡಿಕೆ ಪರ್ವತಗಳು ಉಂಟಾಗ್ತಾವು. ಈ ಮಡಿಕೆ ಪರ್ವತಗಳನ್ನ ಏನಂತ ಕರಿತೀವಿ ಅಂದ್ರ ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥ ಮಡಿಕೆ ಪರ್ವತಗಳು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ. ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಇತ್ತೀಚಿನ ಮಡಿಕೆ ಪರ್ವತಗಳು. ಓಕೆನಾ. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ದವ್ರಿಗೆ ಏನ್ ಕೇಳ್ತಾನಪ್ಪ ಅಂತಂದ್ರ ಈ ಹಿಮಾಲಯ ಪರ್ವತ ಶ್ರೇಣಿಗಳ ರಚನೆ ಆಗುವ ಪೂರ್ವದಲ್ಲಿ ಆ ಭಾಗದಲ್ಲಿ ಯಾವ ಸಮುದ್ರ ಇತ್ತು? ತೈತಿಸ್ ಸಮುದ್ರ. ಓಕೆನಾ. ಈ ರೀತಿ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಪ್ರಶ್ನೆ ಆಗ್ಬಹುದು. ಇನ್ನ ಬಹಳಷ್ಟು ಬರ್ತಾವ. ಓಕೆನಾ. ಭಾರತದ ಪರ್ಯಾಯ ಪ್ರಸ್ಥಭೂಮಿ ಯಾವ ಭೂಫಲಕಕ್ಕೆ ಸೇರಿದೆ? ಗೋಂಡ್ವಾನ ಭೂಭಾಗ. ಓಕೆನಾ. ಆಮೇಲೆ ಈ ಯಾರು ಹಿಮಾಲಯ ಪರ್ವತ ಶ್ರೇಣಿಗಳು ಯಾವಾಗ ರಚನೆಗೊಂಡು 20 ಲಕ್ಷ ವರ್ಷಗಳ ಹಿಂದೆ. ಈ ರೀತಿ ಏನಪ್ಪಾ ಅಂತಂದ್ರ ನಮಗ ಗೊತ್ತಿರಬೇಕು. ಈ ಅಂಟಾರ್ಟಿಕಾ ಖಂಡ ಅಂತ ಹೇಳಿದ್ನ, ಈ ಅಂಟಾರ್ಟಿಕಾ ಖಂಡ ಏನಪ್ಪಾ ಅಂದ್ರ ದಕ್ಷಿಣಕ್ಕೆ ಚಲಿಸ್ತೈತಿ. ಇದು ಆಸ್ಟ್ರೇಲಿಯಾ ಖಂಡ, ಇದು ಏನಪ್ಪಾ ಅಂದ್ರ ಪೂರ್ವಕ್ಕೆ ಚಲಿಸ್ತಾ ಹೋಗ್ತೈತಿ. ಈ ರೀತಿ ಏನಪ್ಪಾ ಅಂತಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆಗಿದ್ದನ್ನ ನಾವು ನೋಡ್ತೀವಿ. ಓಕೆನಾ. ಬಹಳ ಕ್ಲಾಸ್ ಏನಾದ್ರೂ ಸ್ಪೀಡ್ ಆಗಿದ್ರ ಸ್ವಲ್ಪ ಏನ್ ಮಾಡ್ರಿ, ಹಿಂದ್ ಓಡಿಸಿ ಮತ್ತೊಮ್ಮೆ ಕೇಳ್ತಾ ಬರ್ರಿ, ಕ್ಲೀನ್ ಆಗಿ ತಿಳ್ತಾ ಹೋಗ್ತೈತಿ. ಓಕೆನಾ. ನಾವು ಲೈವ್ ಆಗಿ ತರಗತಿಯಲ್ಲಿ ಕ್ಲಾಸ್ ಮಾಡೋದೇ ಬೇರೆ, ಬಟ್ ಇಲ್ಲಿ ಕ್ಲಾಸ್ ಮಾಡೋದೇ ಬೇರೆ. ಅಲ್ಲಿ ಇಂಟ್ರಾಕ್ಷನ್ ಇರ್ತೈತಿ, ಇಲ್ಲಿ ನಮ್ಮ ಮುಂದೆ ಲ್ಯಾಪ್ಟಾಪ್ ಇರ್ತೈತಿ, ಕಂಪ್ಯೂಟರ್ ಇರ್ತೈತಿ. ಇದ್ರದಾಗ ನಾವು ಏನ್ ಇಂಟ್ರಾಕ್ಷನ್ ಮಾಡಕ್ ಬರಂಗಿಲ್ಲ. ಓಕೆನಾ. ಅಲ್ಲಿ ಕ್ಲಾಸ್ ಒಳಗ ಇಂಟ್ರಾಕ್ಷನ್ ಮಾಡೋದೇ ಬೇರೆ, ಅಲ್ಲಿ ತರಗತಿನೇ ಬೇರೆ, ಇಲ್ಲಿ ತರಗತಿನೇ ಬೇರೆ ಇರ್ತೈತಿ. ಓಕೆ. ನೋಡ್ರಿ, ಈ ರೀತಿ ಹಿಮಾಲಯ ಪರ್ವತ ಶ್ರೇಣಿಗಳು ರಚನೆ ಆದವು. ಈಗ ಭಾರತ, ನಾವು ಪ್ರಪಂಚ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾನು ಈ ರೀತಿ ಇತ್ತು. ಯಾವಾಗ 3 ದಶಲಕ್ಷ ವರ್ಷಗಳಿಂದ ಪ್ಯಾಲಿಯೋಜೋಯಿಕ್ ಯುಗದೊಳಗ. ಆ ಪ್ಯಾಲಿಯೋಜೋಯಿಕ್ ಯುಗ ಆದ ನಂತರ ಮಿಸೋಜೋಯಿಕ್ ಯುಗದೊಳಗೆ ಏನಾದ್ರೆ ವಿಭಜನೆ ಆಗಲಕ್ ಪ್ರಾರಂಭ ಆಯ್ತು. ಹಿಂಗ ವಿಭಜನೆ ಆಗಿ 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 ಯಾವ ರೀತಿ ಆಯ್ತಪ್ಪ ಅಂತಂದ್ರ ಪ್ರಪಂಚ ಈ ರೀತಿ ಆಗ್ಬಿಡ್ತು. ಈ ಭೂಮಿ ಮೊದಲು ಗುಂಡಿತ್ತು, ಗುಂಡಿದ್ದನ್ನ ಬೆಚ್ಚಿ ಇಟ್ಟಿದ್ರೆ ಯಾವ ರೀತಿ ಬರ್ತದಪ್ಪ ಅಂತಂದ್ರ ಈ ರೀತಿ ಕಾಣ್ತದ. ಓಕೆನಾ. ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗೋದೇನಂದ್ರ ನಾವು ಈ ಭಾಗದಲ್ಲಿಯೂ ಕೂಡ ಪೆಸಿಫಿಕ್ ಸಾಗರವನ್ನ ಗುರುತಿಸ್ತೀವಿ, ಈ ಭಾಗದಲ್ಲಿ ಕೂಡ ಪೆಸಿಫಿಕ್ ಸಾಗರವನ್ನ ಗುರುತಿಸ್ತೀವಿ. ನಮ್ಮಲ್ಲಿ 8th ಸ್ಟ್ಯಾಂಡರ್ಡ್ ಹುಡುಗರಿಗೆ GMT IST ಇವುಗಳನ್ನ ಹೇಳುವೊಳಗ ಪ್ರಪಂಚದ ಮ್ಯಾಪ್ ಬೋರ್ಡ್ ಮೇಲೆ ಈ ತರ ಹಾಕಿದೊಳಗ ಸರಿ ಈ ಕಡೆನು ಪೆಸಿಫಿಕ್ ಬರ್ದಿರಿ, ಈ ಕಡೆನು ಪೆಸಿಫಿಕ್ ಬರ್ದಿರಿ, ಇದು ಹೆಂಗ್ರಿ ಅಂತ ಕೇಳಿದ್ರು. ಅವ್ರು ಎರಡದವನ್ರಿ ಅಂತ ಕೇಳಿದ್ರು. ಎರಡಿಲ್ಲ ತಮ್ಮ, ಅದು ಗ್ಲೋಬ್ ತರಿಸಿದೆ. ಗ್ಲೋಬ್ ತರಿಸಿ ಈ ರೀತಿ ಇತ್ತು ಭೂಮಿ, ಅದನ್ನ ನಾವು ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಬಿಚ್ಚಿಟ್ಟಾಗ ಎರಡು ಭಾಗದಲ್ಲಿ ಇವೇ ಕಾಣ್ತಾವಲ್ಲ, ಇವೇನ್ ಎರಡು ಕೆರೆಗಳು ಕಾಣ್ತಾವಲ್ಲ, ಇವೇ ನೀ ಪೆಸಿಫಿಕ್ ಸಾಗರ ಅನ್ಕೋ. ಈಗ ಸದ್ಯ ಕೆರೆಗಳು ಪೆಸಿಫಿಕ್ ಸಾಗರ ಅನ್ಕೋ. ಇದನ್ನ ಬಿಚ್ಚಿಟ್ಟಾಗ ಏನಪ್ಪಾ ಅಂತಾರೆ ಎರಡೂ ಭಾಗದಲ್ಲಿ ಪೆಸಿಫಿಕ್ ಸಾಗರ ಕಾಣ್ತೈತಿ ಅಂತ ಹೇಳಿದಾಗ ಹುಡುಗ ಕ್ಲಿಯರ್ ಆಯ್ತು. ಓಕೆನಾ. ಈ ರೀತಿ ಏನಪ್ಪಾ ಅಂತಾರ ಬಿಚ್ಚಿಟ್ಟಾಗ, ಪ್ರಪಂಚದ ನಕ್ಷೆಯನ್ನ ಬಿಚ್ಚಿಟ್ಟಾಗ ಈ ರೀತಿ ಕಾಣ್ತಾ ಹೋಗ್ತೈತಿ. ಇನ್ನ ಇದು ಕೆಲವೊಂದು ಎಕ್ಸಾಕ್ಟ್ ಇರ್ಲಕ್ಕಿಲ್ಲ, ಕೆಲವೊಂದನ್ನ ನಾವು ಎಕ್ಸಾಮ್ಗಳನ್ನ ನಡೆಸುವಂತ ಟೈಮ್ನೊಳಗ ಪ್ರಪಂಚದ ನಕ್ಷೆಯನ್ನ ಕೊಟ್ಟಿರ್ತಾನೆ. ಎಡ್ತಕ್ಕೆ ಐತಿದು ಪ್ರಪಂಚದ ನಕ್ಷೆ. ಓಕೆನಾ. ಅಲ್ಲಿ ಕಲಿತೀರಿ. ಬಿಟ್ರೆ ಎಲ್ಲಿ ಕಲಿತೀರಪ್ಪ ಅಂದ್ರೆ PUC ಫಸ್ಟ್ ಇಯರ್ ಕಲಿತೀರಿ. ಓಕೆನಾ. PUC ಫಸ್ಟ್ ಇಯರ್, ಅದು ಯಾರು ಆರ್ಟ್ಸ್ ತಗೊಂಡಿರ್ತಿರ್ಲಿ ಅವ್ರು ಅಲ್ಲಿ ಕಲಿತಾ ಹೋಗ್ತೀರಿ. ಓಕೆನಾ. ಇದು ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದವ್ರಿಗೆ ಈ ರೀತಿನ ಹೇಳೋದು, ಏನ್ ಮಾಸ್ತರ್ ಹಿಂಗೆ ಹೇಳತ್ತಲ್ಲ ಅಂತ ಅನಿಸ್ತೈತಿ. ಬಟ್ ನಮ್ 10th ಮಕ್ಕಳಿಗೆ
ಗೊತ್ತಿರಂಗಿಲ್ಲ, ಅದನ್ನ ನಾವು ಕ್ಲಿಯರ್ ಮಾಡ್ಬೇಕಾಗ್ತೈತಿ. ಬಟ್ ನೀವ್ ಏನಪ್ಪಾ ಅಂತಂದ್ರ ನಮ್ ಜೊತೆಗೆ ಇದ್ರೊಳಗ ಇನ್ವಾಲ್ವ್ ಆಗಿ ಕ್ವಶನ್ಗಳನ್ನ ಅರೈಸ್ ಮಾಡ್ತಾ ಹೋದ್ರ ನಿಮಗೂ ಕೂಡ ಇದ್ರಾಗ ಒಳ್ಳೆ ಒಳ್ಳೆ ಕ್ವಶನ್ಗಳು ಸಿಗ್ತಾ ಹೋಗ್ತಾವ. ಓಕೆನಾ. ಈಗ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಒಂದೊಂದಾಗಿ ಪ್ರದೇಶಗಳನ್ನ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರ ಉತ್ತರ ಅಮೆರಿಕಾ. ಇದು ಏನಪ್ಪಾ ಅಂತಾರ ಉತ್ತರ ಅಮೆರಿಕಾ. ಪೂರ್ತಿ ಬರಂಗಿಲ್ಲ, ಶಾರ್ಟ್ಕಟ್ ಬರೀತೀನಿ. ಇದು ಏನಪ್ಪಾ ಅಂದ್ರ ಉತ್ತರ ಅಮೆರಿಕಾ. ಇದು ಏನಪ್ಪಾ ಅಂತಾರ ದಕ್ಷಿಣ ಅಮೆರಿಕಾ. ಈ ಭಾಗವನ್ನ ಏನಂತ ಕರಿತೀವಿ ಅಂದ್ರ ಆಫ್ರಿಕಾ. ಇದು ಆಫ್ರಿಕಾ. ಇದು ಏನಪ್ಪಾ ಅಂತಾರ ಅಂಟಾರ್ಟಿಕಾ. ಇದು ಅಂಟಾರ್ಟಿಕಾ ಖಂಡ, ಹಿಮಾವೃತ ಖಂಡ. ಓಕೆನಾ. ಆಮೇಲೆ ಇದು ಏನಪ್ಪಾ ಅಂತಾರ ಆರ್ಕಟಿಕ್ ವೃತ್ತ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಆರ್ಕಟಿಕ್ ವೃತ್ತ. ಇದು ಏನಪ್ಪಾ ಅಂತಾರ ಏಷ್ಯಾ. ಇದು ಏಷ್ಯಾ. ಇದು ಏನಪ್ಪಾ ಅಂತಾರ ಯುರೋಪ. ಇದು ಯುರೋಪ್ ಖಂಡ. ಆಮೇಲೆ ಇದು ಏನಪ್ಪಾ ಅಂತಾರ ಆಸ್ಟ್ರೇಲಿಯಾ ಖಂಡ. ಇದು ಆಸ್ಟ್ರೇಲಿಯಾ ಖಂಡ ಅಂತ ನೋಡ್ತೀವಿ. ಓಕೆನಾ. ಪ್ರಪಂಚದ ಭಾಗದಲ್ಲಿ ಭೂಭಾಗದಲ್ಲಿ ಕಂಡು ಬರ್ತಕ್ಕಂತಹ 7 ಖಂಡಗಳನ್ನ ನಾವು ನೋಡಿದೀವಿ. ಓಕೆನಾ. ಅತ್ಯಂತ ದೊಡ್ಡ ಖಂಡ ಯಾವ್ದಪ್ಪ ಅಂತಂದ್ರ ಏಷ್ಯಾ ಖಂಡ. ಅತ್ಯಂತ ಚಿಕ್ಕ ಖಂಡ ಯಾವ್ದಪ್ಪ ಅಂತಂದ್ರ ಯುರೋಪ ಖಂಡ ಅಂತೇಳಿ ನೋಡ್ತೀವಿ ನಾವು. ಓಕೆನಾ. ಅತ್ಯಂತ ಚಿಕ್ಕ ಖಂಡ ಯಾವುದು? ಯುರೋಪ್ ಖಂಡ ಅಂತೇಳಿ ನೋಡ್ತೀವಿ. ಈ ರೀತಿ ನಾವು ನೋಡುವೊಳಗ ಏನಪ್ಪಾ ಅಂತಂದ್ರ ಇಲ್ಲಿ ನಾವ್ ಏನ್ ನೋಡ್ಬೇಕಂದ್ರ ಪ್ರಪಂಚದಾದ್ಯಂತ ಇರತಕ್ಕಂತಹ ಹೊರಗೆ ನಡಿ ಹೊರಗೆ ಒಂದ್ ನಿಮಿಷ ನೋಡ್ರಿ. ಓಕೆ. ಇಲ್ಲಿ ಇವು ಎಲ್ಲ ಖಂಡಗಳನ್ನ ನೋಡಿದೊಳಗ ಓಕೆನಾ, ಏನೋ ಒಂದು ಹೇಳ್ಬೇಕಂತ ಮಾಡಿದ್ದೆ, ಅದೇ ಮರ್ತೋಯ್ತು. ಓಕೆ, ಹೋಗ್ಬಿಡ್ರಿ. ಹುಡುಗರು ಬಂದು ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರ ನಾವು ಮಡಿಕೆ ಪರ್ವತಗಳನ್ನ ನೋಡ್ತಾ ಹೋಗೋಣ. ಓಕೆನಾ. ಅದು ಮತ್ತ ಕಂಟಿನ್ಯೂ ಆದ್ರೆ ಮತ್ತೆ ಹೇಳ್ತೀನಿ ಅದು ಏನ್ ನೆನಪು ಬಂದಿತ್ತು. ನೋಡ್ರಿ, ಮಡಿಕೆ ಪರ್ವತಗಳನ್ನ ನೋಡ್ತಾ ಹೋಗ್ತೀವಿ. ನಾ ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಪ್ರಪಂಚದ ಅತ್ಯಂತ ಉದ್ದವಾದ ಮಡಿಕೆ ಪರ್ವತ ಯಾವ್ದಪ್ಪ ಅಂತಂದ್ರ ಅದು ಆಂಡಿಸ್ ಮಡಿಕೆ ಪರ್ವತ. ಅಂದ್ರ ಆಂಡಿಸ್ ಪರ್ವತ ಶ್ರೇಣಿಯನ್ನ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಗಳು ಅಂತ ಕರೀತಾರ. ಅಂತ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರ ಆಂಡಿಸ್ ಪರ್ವತ ಶ್ರೇಣಿ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರ ಈ ಚಿಲಿ, ಅರ್ಜೆಂಟೀನಾ, ಈ ಬೊಲಿವಿಯಾ ಈ ಭಾಗಗಳಲ್ಲಿ ಏನಪ್ಪಾ ಅಂತಂದ್ರ ಈ ಆಂಡಿಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿನ ಯಾವ್ದಪ್ಪ ಅಂತಂದ್ರ ಆಂಡಿಸ್ ಪರ್ವತ ಶ್ರೇಣಿ. ಇನ್ನೊಂದು ಹೊಸದ ಕ್ವಶನ್ ಆಗ್ತೈತಿ ಮುಂದಿನ ದಿನಮಾನಗಳು. ಕ್ವಶನ್ ಪೇಪರ್, ಪೊಲೀಸ್ ಕ್ವಶನ್ ಪೇಪರ್ ಬೇಕಂದ್ರೆ ತೆಗೆದು ನೋಡ್ರಿ, ಹೊಸದಾಗಿರ್ತೈತಿ, ಗ್ಯಾರಂಟಿ ಆಗಿರ್ತೈತಿ. ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಹೊರತುಪಡಿಸಿ ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಶಿಖರ ಎಲ್ಲಿದೆ? ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಹೊರತುಪಡಿಸಿ ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಶಿಖರ ಎಲ್ಲಿದೆ ಅಂತೇಳಿ ಕ್ವಶನ್ ಕೇಳ್ತಾನ. ಅವಂಗ ಆಪ್ಷನ್ ಏನ್ ಬೇಕಾದ್ ಕೊಡ್ಬೋದು. ದಕ್ಷಿಣ ಅಮೆರಿಕಾ ಕೊಡ್ಬೋದು, ಆಂಡಿಸ್ ಪರ್ವತ ಶ್ರೇಣಿಗಳು ಅಂತ ಕೊಡ್ಬೋದು, ಅರ್ಜೆಂಟೀನಾ ಅಂತ ಕೊಡ್ಬೋದು. ಆಪ್ಷನ್ ಕೊಡ್ಲಕ್ಕ 108 ಅದಾವ. ಇವೆಲ್ಲ ಕರೆಕ್ಟ್ ಆನ್ಸರ್. ಅದು ಎಲ್ಲಿ ಕಂಡುಬರ್ತೈತೆ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರ್ತೈತೆ. ಅದು ಯಾವ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತೈತೆ? ಆಂಡಿಸ್ ಪರ್ವತ ಶ್ರೇಣಿಗಳು ಕಂಡುಬರ್ತೈತೆ. ಅದು ಯಾವ ದೇಶದಲ್ಲಿ ಕಂಡುಬರ್ತೈತೆ ಅಂದ್ರ ಅರ್ಜೆಂಟೈನಾ ದೇಶದಲ್ಲಿ ಕಂಡುಬರ್ತೈತೆ. ಎಲ್ಲಿ? ಅರ್ಜೆಂಟೈನಾ. ಇದು ಪಕ್ಕಾ ಕಾಂಪಿಟೇಟಿವ್ ಎಕ್ಸಾಮ್ದವ್ರಿಗೆ ಕ್ವಶನ್ ಆಗ್ತೈತಿ. ಮುಂದಿನ ದಿನ ಇಂಥ ಸ್ಪೆಷಲ್ ಕ್ವಶನ್ಗಳನ್ನ ಹುಡುಕಾಡ್ಬೇಕು. ನಾ ಆಲ್ರೆಡಿ ನಿಮ್ಗೊಮ್ಮೆ ನಮ್ಮ ತ್ರಿಪುರಾದ ಎಕ್ಸಾಂಪಲ್ ಕೊಟ್ಟಿನಿ. ಈ ರೀತಿ ಬರ್ಬೋದು ಅಂತ ಅನ್ಕೊಂಡಿದ್ದೆ, ಅದು ಮುಂದೆ ಆ ರೀತಿ ಕ್ವಶನ್ ಬಂದೇ ಇತ್ತು. ಓಕೆನಾ. ಈ ರೀತಿ ಕ್ವಶನ್ ಆಗ್ಬೋದು. ಅಂದ್ರೆ ಇಲ್ಲಿ ಆಲ್ರೆಡಿ ಏನ್ ಮಾಡ್ಯಾರ, ಹಿಂದಿನ ಕ್ವಶನ್ ಪೇಪರ್ದಾಗ ಮೌಂಟ್ ಅಕಾಂಗುವಾ ಅಂತೇಳಿ ಒಂದು ಕ್ವಶನ್ ಕೇಳ್ಯಾನ. ಹೌದಾ? ಮೌಂಟ್ ಅಕಾಂಗುವಾ ಯಾವ ದೇಶದಲ್ಲಿದೆ ಅಂತೇಳಿ ಕ್ವಶನ್ ಕೇಳ್ಯಾನ. ಓಕೆನಾ. ಈ ಮೌಂಟ್ ಅಥವಾ ದಕ್ಷಿಣ ಅಮೆರಿಕಾದ ಎತ್ತರದ ಶಿಖರ ಯಾವುದು? ಈ ರೀತಿನೂ ಕ್ವಶನ್ಗಳು ಬರಬಹುದು. ಇದು ಮೌಂಟ್ ಅಕಾಂಗುವಾ. ಗೊತ್ತಿಲ್ಲದೆ ಇರೋರ ನೋಟ್ ಮಾಡ್ಕೋಬಹುದು. ಮೌಂಟ್ ಅಕಾಂಗುವಾ, ಅಕಾಂಕಾಗುವಾ ಅಂತ ಕರೀತಾರ. ಅಕಾಂಗ್ ಗುವಾ ಅಂತ ಕೂಡ ಕರೀತಾರೆ. ಓಕೆನಾ. ಮೌಂಟ್ ಅಕಾಂಗುವಾ ಅಥವಾ ಮೌಂಟ್ ಅಕಾಂಕಾಗುವಾ ಅಂತ ಕೂಡ ಕರೀತಾರೆ. ಇದು ಮೌಂಟ್ ಅಕಾಂಗುವಾ ಎಲ್ಲಿ? ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಹೊರತುಪಡಿಸಿ ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ಯಾವ್ದಪ್ಪ ಅಂತಾರ, ಪರ್ವತ ಶಿಖರ ಯಾವ್ದಪ್ಪ ಅಂತಾರ ಮೌಂಟ್ ಅಕಾಂಗುವಾ. ಇದು ಯಾವ ದೇಶದಲ್ಲಿ ಕಂಡು ಬರ್ತೈತಪ್ಪ ಅಂತಾರ ಅರ್ಜೆಂಟೈನಾ ದೇಶದಲ್ಲಿ ಕಂಡು ಬರ್ತೈತಿ. ಇದು ಯಾವ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಆಂಡಿಸ್ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತೈತಿ. ಈ ಆಂಡಿಸ್ ಪರ್ವತ ಶ್ರೇಣಿಗಳು ಏನಪ್ಪಾ ಅಂದ್ರ ದಕ್ಷಿಣ ಅಮೆರಿಕಾ ದೇಶದಲ್ಲಿ ಕಂಡು ಬರ್ತಾವು. ಇವು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಗಳು. ಓಕೆನಾ. ಈಗ ನಿಮಗ ಈ ಪರ್ವತ ಶ್ರೇಣಿಗಳು, ಆಂಡಿಸ್ ಪರ್ವತ ಶ್ರೇಣಿಗಳು ಹೆಂಗ್ ಕಾಣಕತ್ತಾವು? ಉತ್ತರದಿಂದ ದಕ್ಷಿಣವಾಗಿ ಹಬ್ಬಿದಂತೆ ಕಾಣ್ತಾವಿಲ್ಲ. ನೋಡ್ರಿ, ಇದು ಏನಪ್ಪಾ ಅಂತಾರ ಉತ್ತರ ಮತ್ತು ದಕ್ಷಿಣವಾಗಿ ಹಬ್ಬಿದಂತೆ ಕಾಣ್ತಾವ. ಇದು ಈ ರೀತಿ ಏನ್ ಕ್ವಶನ್ UPSC ಈಗ ಕೆಸೆಟ್ ಆಗ್ಲಿ
ಈ ಜಿಯೋಗ್ರಫಿದಾಗ ಕೇಸ್ ಇಟ್ಟೋದು ಕೇಳ್ತಿರ್ತಾರೆ ಕ್ವಶನ್. ಅಂತವ್ರಿಗೆ ಯಾವ ರೀತಿ ಕ್ವಶನ್ ಆಗ್ಬಹುದಪ್ಪ ಅಂತಂದ್ರ ಪ್ರೊಫೆಸರ್ ಗಳನ್ನ ಎಕ್ಸಾಮ್ ಬರೀತಿರ್ತಾರ. ಅಂತವ್ರಿಗೆ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಗಳು ಉತ್ತರದಿಂದ ದಕ್ಷಿಣವಾಗಿ ಹಬ್ಬಿವೆ? ಅವುಗಳಲ್ಲಿ ರಾಕಿ ಪರ್ವತ ಶ್ರೇಣಿಗಳು ಕೊಡ್ತಾನು, ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಕೊಡ್ತಾನು, ಹಿಮಾಲಯ ಪರ್ವತ ಶ್ರೇಣಿಗಳಂತ ಕೊಡ್ತಾನು, ಆಮೇಲೆ ಅಂಡೀಸ್ ಪರ್ವತ ಶ್ರೇಣಿಗಳಂತ ಕೊಡ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಮತ್ತು ದಕ್ಷಿಣವಾಗಿ ಹಬ್ಬಿರ್ತಕ್ಕಂಥ ಪರ್ವತ ಶ್ರೇಣಿ ಅಲ್ಲ. ಹಿಮಾಲಯ ಪರ್ವತ ಶ್ರೇಣಿ ಉತ್ತರ ಮತ್ತು ದಕ್ಷಿಣವಾಗಿ ಹಬ್ಬಿರ್ತಕ್ಕಂಥ ಪರ್ವತ ಶ್ರೇಣಿ ಅಲ್ಲ. ಈ ರೀತಿ ಏನಪ್ಪಾ ಅಂತಂದ್ರ ಕ್ವಶನ್ಗಳು ಅರೈಸ್ ಆಗ್ತವೆ. ನಾವು ಯಾವಾಗ ಸ್ವತಃ ಕ್ವಶನ್ಗಳನ್ನ ಅರೈಸ್ ಮಾಡೋದನ್ನ ಕಲಿತೀವೋ, ಯಾವಾಗ ಕ್ವಶನ್ಗಳನ್ನ ಅರೈಸ್ ಮಾಡೋದನ್ನ ಕಲಿತೀವೋ ಅವಾಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ನಮಗ ಆ ವಿಷಯ ಸಂಗ್ರಹಣೆ ಮಟ್ಟ ಹೆಚ್ಚಾಗ್ತಾ ಹೋಗ್ತೈತಿ. ಆ ವಿಷಯನ ನಾವು ತಿಳ್ಕೊಳ್ತಕ್ಕಂತಹ ಹಸು ಅಂತಾರ ನೋಡು, ಹಸು ಅದು ಹೆಚ್ಚಾಗ್ತೈತಿ. ನಾವು ಸ್ವತಃ ಕ್ವಶನ್ಗಳನ್ನ ಅರೈಸ್ ಮಾಡೋದನ್ನ ಕಲಿಬೇಕು. ಇಲ್ರಿ ನಮ್ಗೆ ಯಾರು ಕ್ವಶನ್ ತೆಗೆದು ಕೊಡ್ಬೇಕ್ರಿ, ನಾ ಈ ರೀತಿ ಹೇಳಕತ್ತೇನೆ. ನನಗೆ ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರದ 10 ನಿಮಿಷದ ಕೆಲಸ. ಬಟ್ ನಾ ಇದನ್ನ 1 ವಾರ PPT ಮಾಡಿ ವಿಷಯನ ಸಂಗ್ರಹಣೆ ಮಾಡಿ ತಗೊಂಡ್ ಬರ್ಬೇಕಾದ್ರ ಅದು ಏನಪ್ಪಾ ಅಂದ್ರ ನಮಗ ಒಳ್ಳೇದಾಗ್ಲಿ, ಅಂದ್ರೆ ನಮಗ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ. ನನಗೂ ಏನಪ್ಪಾ ಅಂದ್ರೆ ಪ್ರೊಫೆಸರ್ ಎಕ್ಸಾಮ್ ಹೆಲ್ಪ್ ಆಗಿರ್ಬೇಕು, ನಿಮಗೂ ಏನಪ್ಪಾ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗಿರ್ಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡ ಏನಪ್ಪಾ ಅಂತಂದ್ರ ಈ ರೀತಿ ಡೀಪ್ ಆಗಿ ತೆಗೆದುಕೊಂಡು ಬರ್ತಾ ಇದೀನಿ. ಓಕೆನಾ. ನನಗ ಇದ್ರಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರೋದ ಬಳತಿನ ಮಾತಲ್ಲ. 5-10 ನಿಮಿಷನಾಗ ಟೈಪ್ ಆಗಿ ಏನಪ್ಪಾ ಅಂತಂದ್ರ ಒಂದ್ 30 ನಿಮಿಷನಾಗ PPT ರೆಡಿ ಆಗಿಬಿಡ್ತೈತಿ, ಕ್ಲಾಸ್ ಮಾಡ್ಬೋದು. ಬಟ್ 1 ವಾರ ಟೈಮ್ ತಗೊಂಡು ಮಾಡ್ತಿರ್ತೀವಂದ್ರ ಅರ್ಥ ಮಾಡ್ಕೊಂಡ ಕಂಪ್ಲೀಟ್ ಆಗಿ ನೋಡಿ ಯೂಸ್ ತಗೋರಿ ಅಂತೇಳಿ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಉತ್ತರ ಅಮೆರಿಕಾದಲ್ಲಿ ಕಂಡುಬರ್ತಕ್ಕಂತಹ ರಾಕಿ ಪರ್ವತಗಳು. ಈ ರಾಕಿ ಪರ್ವತಗಳನ್ನು ಕೂಡ ಹೆಂಗಪ್ಪಾ ಅಂದ್ರ ಉತ್ತರ ಮತ್ತು ದಕ್ಷಿಣವಾಗಿನ ಹಬ್ಬ್ಯಾವು. ಓಕೆನಾ. ಇವುಗಳು ಕೂಡ ಉತ್ತರ ಮತ್ತು ದಕ್ಷಿಣವಾಗಿನ ಹಬ್ಬ್ಯಾವು. ಓಕೆನಾ. ಆಮೇಲೆ ನೋಡ್ರಿ ಇಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳು. ಈಗ ಕ್ವಶನ್ ಹೆಂಗ್ ಕೇಳ್ತಾನಪ್ಪ ಅಂತಾರ, ಈ ಅಟ್ಲಾಸ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವು? ಆಫ್ರಿಕಾ ದೇಶದಲ್ಲಿ, ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವು ಅನ್ನೋದಾಗ ಗೊತ್ತಿರ್ಬೇಕು. ಆಮೇಲೆ ನೋಡ್ರಿ ಇಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಗಳು ಬರ್ತಾವ. ಆಲ್ಪ್ಸ್ ಪರ್ವತ ಶ್ರೇಣಿಗಳು ಇವುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಯುರೋಪ್ ದೇಶದಲ್ಲಿ, ಅಂದ್ರೆ ಯುರೋಪಿಯನ್ ದೇಶಗಳಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಇವುಗಳು ಹೆಂಗಪ್ಪ ಅಂತಾರ ಪೂರ್ವ ಮತ್ತು ಪಶ್ಚಿಮವಾಗಿ ಹರಡ್ಕೊಂಡಾವ್. ನೋಡ್ರಿ, ಪೂರ್ವ ಮತ್ತು ಪಶ್ಚಿಮವಾಗಿ ಹರಡಿಕೊಂಡಿರ್ತಾವ ಅವು ಆಲ್ಪ್ಸ್ ಪರ್ವತ ಶ್ರೇಣಿಗಳು. ಆಮೇಲೆ ಇಲ್ಲಿ ನಾ ಹೇಳಿದೆ ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಅಂತ ಹೇಳಿದೆ ನಾ. ಆಮೇಲೆ ಇದು ಏನಪ್ಪಾ ಅಂತಾರ ಮೆಡಿಟರೇನಿಯನ್ ಸಮುದ್ರ. ನಾ ಮ್ಯಾಪ್ ಒಳಗೆ ಆಮೇಲೆ ತೋರಿಸ್ತಾ ಅಂತ ಹೇಳಿದೆ. ಇದು ಮೆಡಿಟರೇನಿಯನ್ ಸಮುದ್ರ. ಈ ಭಾಗದಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಕೆಂಪು ಸಮುದ್ರ. ನಮ್ಮ ಹುಡುಗರಿಗೆ ಸುವೇಜ್ ಕೆನಾಲ್ ಅಂತ ಗೊತ್ತಿರಲ್ಲ. ಆ ಸುವೇಜ್ ಕೆನಾಲ್ ಹೇಳಿದಪ್ಪ ಅಂದ್ರ ಇಲ್ಲಿ ಕಾಣ್ತದೆ ನೋಡ್ರಪ್ಪಿ ಈ ಭಾಗ. ಒಂದೇ ನಿಮಿಷ ಪೆನ್ ಚೇಂಜ್ ಮಾಡ್ತೀನಿ. ಈ ಭಾಗವನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಕೊರದ 2 ಜೋಡಿಸ್ಯಾರ. ಈ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರನ ಎರಡೂವನ್ನ ಕನೆಕ್ಟ್ ಮಾಡೋದು ಯಾವ್ದಪ್ಪ ಅಂತಾರ ಸುವೇಜ್ ಕೆನಾಲ್ ಅಂತ ಕರಿತೀವಿ ನಾವು. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಕಟ ಸರ ಕ್ವಶನ್ ಆಗೈತಿ. ಸುವೇಜ್ ಕೆನಾಲ್ ಯಾವ 2 ಸಮುದ್ರಗಳನ್ನು ಸೇರಿಸುತ್ತದೆ? ಸುವೇಜ್ ಕೆನಾಲ್ ಯಾವ ದೇಶದ ಒಡೆತನದಲ್ಲಿದೆ? ಇದನ್ನ ಕಮೆಂಟ್ ಮಾಡ್ರಿ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದವ್ರ ಸುವೇಜ್ ಕೆನಾಲ್ ಯಾವ ದೇಶದ ಒಡೆತನದಲ್ಲಿದೆ ಬೇಕಂದ್ರೆ ನಮ್ 10th ಹುಡುಗರು ಕಮೆಂಟ್ ಮಾಡಿರ್ತಾರೆ. ಇದನ್ನ ಇದಕ್ಕಿಂತಲೂ ಪ್ರೀವಿಯಸ್ ಮೊದಲ ಕ್ಲಾಸ್ ಕೇಳಿದವ್ರು ಮಾಡಿರ್ತಾರೆ. ಓಕೆನಾ. ಇದು ಏನಪ್ಪಾ ಅಂದ್ರ ಯಾವ್ದಿದು ಸುವೇಜ್ ಕೆನಾಲ್ ಯಾವ ದೇಶದ ಒಡೆತನದಲ್ಲಿದೆ ಅನ್ನೋದ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತೀರ ಅನ್ನೋದ ನೋಡ್ತಾ ಇರ್ತೇನೆ. ಓಕೆನಾ. ಇದು ಸುವೇಜ್ ಕೆನಾಲ್ ಏನಪ್ಪಾ ಅಂದ್ರ ಈ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳನ್ನ ಎರಡನ್ನ ಸಂಪರ್ಕಿಸ್ತಕ್ಕಂತಹ ಕೊಂಡಿ ಅಥವಾ ಕೆನಾಲ್. ಇನ್ನ ಇವುಗಳು ಈ ಮೆಡಿಟರೇನಿಯನ್ ಸಮುದ್ರ, ಕೆಂಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಇವುಗಳು ಏನಪ್ಪಾ ಅಂದ್ರ ಈ ತೈತಿಸ್ ಸಮುದ್ರದ ಅವಶೇಷಗಳು ಅಂತ ಕರಿತೀವಿ ನಾವು. ತೈತಿಸ್ ಸಮುದ್ರ ಎಲ್ಲಿತ್ತು? ಈ ಭಾಗದಲ್ಲಿ ಐತಿ ಅಂತ ನೋಡ್ತೀವಿ ನಾವು. ಆಮೇಲೆ ಇನ್ನ ನೆಕ್ಸ್ಟ್ ಈ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರದ ಮಧ್ಯದಲ್ಲಿ ಕಂಡುಬರ್ತಕ್ಕಂತಹ ಪರ್ವತ ಶಿಖರ ಯಾವ್ದಪ್ಪ ಅಂತಾರ, ಪರ್ವತ ಶ್ರೇಣಿ ಯಾವ್ದಪ್ಪ ಅಂತಾರ ಕಾಕಸಸ್ ಪರ್ವತ ಶ್ರೇಣಿಗಳು. ನೋಡ್ರಿ, ಈ ಕಾಕಸಸ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾರೋ. ಈ ಕಾಕಸಸ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕಪ್ಪು ಸಮುದ್ರ ಮತ್ತು ಈ ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮಧ್ಯ ಭಾಗದಲ್ಲಿ ಏನಪ್ಪಾ ಅಂತಂದ್ರ ಕಾಕಸಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವು. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ 2019 ನಾ UPSC ಕ್ವಶನ್ ಪೇಪರ್ ತೆಗೆದು ನೋಡ್ತಾ ಇದ್ದೆ. ಅದ್ರೊಳಗೆ ಏನಪ್ಪಾ ಅಂದ್ರ ಒಂದ ಕಡೆ ಒತ್ತಾಟಿ ಏನಪ್ಪಾ ಅಂದ್ರ ಜಿಯೋಗ್ರಫಿ ಭಾಗದೊಳಗ ಯುರಲ್ಸ್ ಪರ್ವತದ ಮೇಲೆ 3 ಕ್ವಶನ್ ಇದ್ವು. ಒಂದ ಕಡೆ ಯುರಲ್ಸ್ ಪರ್ವತದ ಮೇಲೆ 3 ಕ್ವಶನ್ ಇದ್ವು. ಅಂದ್ರೆ ಅವು ಕ್ವಶನ್ಗಳು ಯಾವ್ಯಾವ ರೀತಿ ಇದ್ವು ನನಗೆ ಅಷ್ಟೊಂದು ಇದನ್ನಿಲ್ಲ, ಐಡಿಯಾ ಇಲ್ಲ ಸದ್ಯಕ್ಕ. ನೋಡ್ರಿ, ಈ ಯುರಲ್ಸ್ ಪರ್ವತಗಳು ಈಗ ಸದ್ಯಕ್ಕೆ ಏನೇನು ಇಂಪಾರ್ಟೆಂಟ್ ಅನ್ಸ್ತಾವಪ್ಪ ಅಂತಂದ್ರ ಈ ಯಾವ್ದಿದು ಯುರೋಪ್ ಮತ್ತು ಏಷ್ಯಾದ ನಡುವಿನ
ಕೊಂಡಿ ಯುರೋಪ್ ಮತ್ತು ಏಷ್ಯಾದ ನಡುವಿನ ಗಡಿ ಭಾಗದಲ್ಲಿ ಏನಪ್ಪಾ ಅಂತಂದ್ರ ಯುರಲ್ಸ್ ಪರ್ವತಗಳು ಕಂಡುಬರ್ತಾವು. ಅಂದ್ರ ಈ ಕ್ವಶನ್ ಹಿಂಗೂ ಕೇಳ್ಬೋದು, ಏಷ್ಯಾ ಮತ್ತು ಯುರೋಪಿನ ಗಡಿಗಳನ್ನ ಗುರುತಿಸುವ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರ ಯುರಲ್ಸ್ ಪರ್ವತ ಶ್ರೇಣಿಗಳು ಅಂತೇಳಿ ಕರಿತೀವಿ ನಾವು. ಓಕೆನಾ. ಇನ್ನ ಗ್ರೇಟ್ ಡಿವೈಡಿಂಗ್ ಮಹಾವಿಭಾಜಕ ಪರ್ವತ ಶ್ರೇಣಿಗಳು, ಗ್ರೇಟ್ ಡಿವೈಡಿಂಗ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಾರ ಇವುಗಳು ಉತ್ತರ ದಕ್ಷಿಣವಾಗಿ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತಾವ. ಗ್ರೇಟ್ ಬ್ಯಾರಿಯರ್ ರೀಪ್ ಅಂತೇಳಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಇಲ್ಲೇ ಆಸ್ಟ್ರೇಲಿಯಾ ಖಂಡದ ಉತ್ತರ ಈಶಾನ್ಯ ಭಾಗಕ್ಕ ಗ್ರೇಟ್ ಬ್ಯಾರಿಯರ್ ರೀಪ್ ಕಂಡು ಬರ್ತೈತೆ. ನೋಡ್ರಿ ನೆನಪಿಟ್ಕೋರಿ, ನೀವು ಪೂರ್ವಕ್ಕೆ ಅಂದ್ರೂ ತಪ್ಪಾಕೈತಿ. ಆಪ್ಷನ್ ಹೆಂಗ್ ಕೊಟ್ಟಿರ್ತಾನಂದ್ರ ಗ್ರೇಟ್ ಬ್ಯಾರಿಯರ್ ರೀಪ್ ಯಾವ ಭಾಗಕ್ಕೆ ಕಂಡು ಬರ್ತದೆ? ಉತ್ತರ, ಪೂರ್ವ, ಈಶಾನ್ಯ, ನೈಋತ್ಯ. ಗ್ರೇಟ್ ಬ್ಯಾರಿಯರ್ ರೀಪ್ ಆಸ್ಟ್ರೇಲಿಯಾದ ಯಾವ ಭಾಗಕ್ಕೆ ಕಂಡು ಬರ್ತದೆ? ನೋಡ್ರಿ, ಇಲ್ಲಿ ಪೂರ್ವದ ಹಾಕಿದ್ರೆ ಇದು ರಾಂಗ್ ಆಕೈತಿ. ಇಲ್ಲಿ ಈಶಾನ್ಯ ಇರ್ಲಿಕ್ಕಂದ್ರ ನಾವೇನ್ ಹಾಕ್ಬೇಕು? ಪೂರ್ವದ ಹಾಕ್ಬೇಕು. ಓಕೆನಾ. ಇದು ಏನಪ್ಪಾ ಅಂತಾರ ಗ್ರೇಟ್ ಬ್ಯಾರಿಯರ್ ರೀಪ್ ಎಲ್ಲಿ ಕಂಡು ಬರ್ತೈತಪ್ಪ ಅಂತಾರ ಈಶಾನ್ಯ ಭಾಗಕ್ಕೆ ಕಂಡು ಬರ್ತೈತಿ. ಇನ್ನ ಗ್ರೇಟ್ ಡಿವೈಡಿಂಗ್ ಎಲ್ಲಿ ಕಂಡು ಬರ್ತೈತಪ್ಪ ಅಂತಾರ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಕಂಡು ಬರ್ತೈತಿ. ನೋಡ್ರಿ, ಆಸ್ಟ್ರೇಲಿಯಾದ ಪೂರ್ವ ಭಾಗಕ್ಕ ಗ್ರೇಟ್ ಡಿವೈಡಿಂಗ್ ಮಹಾವಿಭಾಜಕ ಪರ್ವತ ಶ್ರೇಣಿಗಳು ಅಂತೇಳಿ ನೋಡ್ತೇವೆ ನಾವು. ಓಕೆನಾ. ಆಮೇಲೆ ಇಲ್ಲೇ ಕುಕ್ ಜಲಸಂಧಿಗಳು ಬರ್ತಾವು. ಆಮೇಲೆ ಇದು ಏನಪ್ಪಾ ಅಂತಾರ ನ್ಯೂಜಿಲೆಂಡ್ ಅಂತೇಳಿ ನೋಡ್ತೀವಲ್ಲ, ನ್ಯೂಜಿಲೆಂಡ್ ಇದು. ಆಮೇಲೆ ಈ ಭಾಗವನ್ನ ಟೋಟಲಿ ಎಲ್ಲ ಕೂಡ ಏನಂತ ಕರೀತಾರ? ಓಸಿನಿಯಾ ಖಂಡ ಅಂತ ಕರೀತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಲನೆಗೀಡಾಗಿರ್ತಕ್ಕಂಥ ಖಂಡ ಯಾವ್ದಪ್ಪ ಅಂತಂದ್ರ ಆಸ್ಟ್ರೇಲಿಯಾ ಖಂಡ. ಇದು ನೋಡ್ರಿ ಮೊದಲು ಎಲ್ಲಿ ಕಂಡು ಬರ್ತಂದ್ರೆ ಈ ಭಾಗದಲ್ಲಿ ಕಂಡು ಬರ್ತೈತಿ. ಈಗ ಎಲ್ಲಿ ಹೋಗೈತಿಪ್ಪ ಅಂದ್ರೆ ಇಲ್ಲಿ ಹೋಗೈತಿ. ಈಗ ಮತ್ತೆ ಏನಾಗತ್ತಪ್ಪ ಅಂದ್ರ ಮೇಲ್ಗಡೆ ಸರಿಲೈತಿ. ಓಕೆನಾ. ಮುಂದ ನಮ್ಮ ಮೊಮ್ಮಕ್ಕಳಾಗ್ಲಿ ಅವ್ರ ಮೊಮ್ಮಕ್ಕಳು ಬಂದ ಟೈಮ್ನೊಳಗ ಇದು ಎಲ್ಲಿ ಕಂಡು ಬರ್ಬೋದಪ್ಪ ಅಂದ್ರೆ ಇಲ್ಲಿ ಫಿಲಿಪೈನ್ಸ್ ಅಂತ ಏನ್ ಕಂಡು ಬರ್ತಾವಲ್ಲ ಅಲ್ಲಿ ಬಂದ ಆಸ್ಟ್ರೇಲಿಯಾ ಬಂದ ಘರ್ಷಣೆಯನ್ನ ಉಂಟು ಮಾಡಬಹುದು. ಓಕೆನಾ. ಅದು ಏನಪ್ಪಾ ಅಂತಾರ ಬಹಳಷ್ಟು ಸಣ್ಣ ಪ್ರಮಾಣದಾಗ ಸೇರ್ತೈತಿ. ಎಲ್ಲಿ ಸೇರ್ತೈತಿ ನೋಡಿ ತೋರ್ಸ್ ಮಾಸ್ತಾರ ಅನ್ನಕ್ ಬರಂಗಿಲ್ಲ ಅದನ್ನ. ಓಕೆನಾ. ಅದು ಸಣ್ಣ ಪ್ರಮಾಣದ ಸೇರ್ತೈತಿ. ನಮ್ಮ ಭಾರತದ ಭೂಫಲಕ ಪ್ರತಿ ವರ್ಷ 15 ಸೆಂಟಿಮೀಟರ್ ಸೇರಿತಾ ಇತ್ತ ಅಂತ ಹೇಳ್ತೀನಲ್ಲ, ಈ ರೀತಿ ಏನಪ್ಪಾ ಅಂದ್ರ ಅದು ಸಣ್ಣ ಪ್ರಮಾಣದಾಗ ಸರ್ಕೋತ ಹೋಗ್ತಾ ಇರ್ತೈತಿ. ಓಕೆನಾ. ಈಗ ನಾವು ಪ್ರಪಂಚದಲ್ಲಿ ಏನ್ ಮಾಡಕತ್ತೀವಪ್ಪ ಅಂತಾರ ನಾವು ಟೋಟಲಿ ನಮ್ಮ ಉದ್ದೇಶ ಏನು? ಹಿಮಾಲಯ ಪರ್ವತ ಶ್ರೇಣಿಗಳು ನೋಡ್ಬೇಕ. ಇವು ಹಿಮಾಲಯ ಪರ್ವತ ಶ್ರೇಣಿಗಳು ಮಡಿಕೆ ಪರ್ವತ ಶ್ರೇಣಿಗಳು ಅದಾವ ಉದ್ದೇಶದಿಂದ ನಾ ಪ್ರಪಂಚದಾದ್ಯಂತ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿಗಳನ್ನ ಹೇಳ್ತಾ ಬಂದೆ. ಓಕೆನಾ. ಈಗ ಏನಪ್ಪಾ ಅಂತ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಹೆಂಗ್ ರಚನೆ ಆಗ್ಯಾವಂತ ಆಲ್ರೆಡಿ ನೋಡಿರಿ. ಹೌದಾ? ಹೆಂಗ್ ರಚನೆ ಆಗ್ಯಾವಂತ ಆಲ್ರೆಡಿ ನೋಡಿರಿ. ಇದ್ರ ಬಗ್ಗೆ ಇನ್ನ ಮುಂದಿನ ತರಗತಿಯಲ್ಲಿ ಇಲ್ಲೇ ಐತಿ. ಅದು PPT ಬಹಳಷ್ಟು ದೊಡ್ಡದಾಗ್ತೈತಿ, ಲೆಂದಿ ಆಗ್ತೈತಿ ಕ್ಲಾಸ್. ಅದಕ್ಕೆ ಇದನ್ನ ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತೇಳಿ ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರ ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದೆ ಎಲ್ಲ ಇದೇ ತರಾನ ಐತಿ. ಓಕೆನಾ. ಯಾವ್ಯಾವ ಎಲ್ಲೆಲ್ಲಿ ಕಂಡು ಬರ್ತಾವ ಅಂತೇಳಿ ಕ್ಲಿಯರ್ ಆಗಿ ಕಂಡು ಬರ್ತದೆ, ಗೊತ್ತಾಗ್ತೈತಿ. ಓಕೆ. ಈಗ ಇಷ್ಟು ಸಾಲ್ಕು. ಇನ್ನು ಮುಂದಿನ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗೋಣ. ಇಲ್ಲಿವರೆಗೆ ನಮ್ಮ ತರಗತಿಯನ್ನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ದಯವಿಟ್ಟು ಏನ್ ಮಾಡ್ರಿ ಅಂದ್ರ ನನ್ನ ಏನೇನ್ ಮಿಸ್ಟೇಕ್ ಇದಾವು, ಏನ್ ಮಿಸ್ಟೇಕ್ ಆಗತ್ತಾವು ಅವತ್ತು ನನಗೆ ಹೇಳ್ರಿ. ಆಮೇಲೆ ನೀವು ಏನ್ ಮಾಡ್ಕೋರಿ, ಏನ್ ಗೊತ್ತಿರಂಗಿಲ್ಲ, ಏನ್ ಹೊಸ ಹೇಳಿರ್ತೀವಿ ಅದನ್ನ ನೋಟ್ ಮಾಡ್ಕೋರಿ. ಯಾಕಂದ್ರೆ ಯಾರು ಹುಟ್ಟತನ ಪರಿಪೂರ್ಣರಲ್ಲ. ಜಗತ್ತಿನಲ್ಲಿ ಬದಲಾವಣೆ ಅಂದ್ರೆ ಜಗತ್ತಿಂದ ನಿಯಮನ ಏನಂತಂದ್ರೆ ಬದಲಾವಣೆ ಜಗತ್ತಿನ ನಿಯಮ. ನಮಗೂ ಬದಲಾವಣೆ ಮಾಡ್ಕೊಳಕ ಅವಕಾಶ ಕೊಡ್ರಿ ಅಂತೇಳಿ ತಮ್ಮನ್ನ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.